ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏಪ್ರಿಲ್ ಮಂತ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ನಂಬರ್ 1 ಆಗಿದ್ದು ನಂಬರ್ 2. 1 ನಿಮಿಷ ಪಾಸ್ ಮಾಡಿ ನಿಮ್ಮ ಇಷ್ಟವಾಗಿರುವಂತಹ ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಯಾವುದು ನಿಮಗೆ ರೆಸನೇಟ್ ಆಗೋದಿಲ್ಲ ಅದನ್ನು ಇಲ್ಲೇ ಬಿಟ್ಬಿಡಿ. ನಂಬರ್ 1 ಹಾಗೂ ಇದು ನಂಬರ್ 2. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನಂಬರ್ 1. ಈ ಒಂದು ನಂಬರ್ 1ಗೆ ಭಾಳಷ್ಟು ಅದೃಷ್ಟ ಅಂತ ಹೇಳ್ಬೋದು. ಫೋಪಾಲ್ ನಂಬರ್ 1, ನೀವು ಅಂದ್ಕೊಂಡಿರೋ ಇಂದಿನ ಕೆಲಸಗಳು, ಬಾಕಿ ಇರೋ ಕೆಲಸಗಳು ಈ ಒಂದು ಮಂತಲ್ಲಿ ಕಂಪ್ಲೀಟ್ ಆಗ್ತದೆ. ಯಾವುದೇ ಭೂಮಿಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳು ಫಾಸ್ಟಾಗಿ ಮೂವ್ ಆಗ್ತಿದೆ. ನಂಬರ್ 1. ಕಾರ್ಡ್ಸ್ನ ಆಲ್ರೆಡಿ ನಾನು ಶಫಲ್ ಮಾಡಿದ್ದೀನಿ. ಈ ಒಂದು ಮಂತಲ್ಲಿ ಪಾಲ್ ನಂಬರ್ 1ಗೆ ಬಹಳಷ್ಟು ಹೊಸ ವಿಚಾರಗಳು ಕಿವಿಗೆ ಬೀಳ್ತಿದೆ. ಆ ವಿಚಾರದ ಬಗ್ಗೆ ನಿಮಗೆ ಏನು ಗೊಂದಲ ಇತ್ತು ಅಥವಾ ವಿಚಾರನೇ ನಿಮಗೆ ತಿಳಿದಿಲ್ಲ ಅಂದರೆ ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳು, ವಿಚಾರಗಳು ಈ ಒಂದು ಮಂತಲ್ಲಿ, ಏಪ್ರಿಲ್ ಮಂತಲ್ಲಿ ತುಂಬಾ ವಿಚಾರಗಳು ನಿಮಗೆ ಕಿವಿಗೆ ಬೀಳ್ತಿದೆ. ಅದರಿಂದ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ನಿಮ್ಮ ಒಂದು ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ತುಂಬ ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ. ಹಾಗೆ ಹೆಚ್ಚು ದುರ್ಗೆಯರ ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ, ದುರ್ಗಾ ಪರಮೇಶ್ವರಿ, ಚೌಡೇಶ್ವರಿ ಈ ರೀತಿಯ ಒಂದು ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ. ಕ್ಷೇತ್ರ ದರ್ಶನಗಳನ್ನ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಪುರಾತನ ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮಗೆ ಹೆಚ್ಚಾಗ್ತಿದೆ ಈ ಒಂದು ಮಂತಲ್ಲಿ. ಹಾಗೆ ನಿಮ್ಮ ಒಂದು ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಏನು ಅರ್ಧದಲ್ಲೇ ಡ್ರಾಪ್ ಆಗಿತ್ತು ನಿಮ್ಮ ಸ್ಟಡೀಸಲ್ಲೂ ಕೂಡ ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ದೀರಾ. ಹಾಗೆ ಯಾರಿಗೆ ಸಿಂಗಲ್ಸ್ ಇದ್ದೀರಾ, ಹಾಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಎಂಗೇಜ್ಮೆಂಟ್ ರಿಂಗ್ ಎಕ್ಸ್ಚೇಂಜ್ ಆಗ್ತಿದೆ. ಇಷ್ಟು ದಿವಸ ತುಂಬ ತಡ ಆಗಿದೆ ಮ್ಯಾರೇಜ್ಗೆ, ವಧುವರ ಸಿಕ್ಕಿಲ್ಲ ಅಂತ ತುಂಬ ಡಿಲೇ ಆಯಿತು. ವೆಯ್ಟ್ ಮಾಡ್ತಿದ್ರೆ, ತುಂಬ ಬೇಸರ ಆಗಿದ್ದರೆ ಈ ಒಂದು ಮಂತಲ್ಲಿ ನಿಮಗೆ ವಧುವರ ಖಂಡಿತ ಸೆಟ್ ಆಗ್ತಿದೆ. ಹಾಗೆ ನೀವೇನು ಪೂಜೆ ವ್ರತ ಇದಕ್ಕಾಗಿ ಮಾಡಿದ್ದೀರಾ, ತಾಯಿ ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ನೀವು ನಂಬಿರೋ ದೈವನ ನೀವು ಪ್ರಾರ್ಥನೆ ಮಾಡಿದ್ದೀರಾ, ಖಂಡಿತ ಈ ಒಂದು ಮಂತ್ ನಿಮಗೆ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ಹೆಚ್ಚು 11 ಟೈಮಿಂಗ್ಸ್ನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಏಂಜಲ್ ನಿಮ್ಮನ್ನ ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗೆ ತುಂಬ ಹೈಲೈಟೆಡ್ ಆಗಿ ಕಾಣಿಸ್ತಿದ್ದೀರಾ ನೀವು. ಬಾಯ್ ನಂಬರ್ 1, ನೀವು ಮಾಡ್ತಿರೋ ಕೆಲಸಗಳು ನಿಮ್ಮ ಸುತ್ತ ಇರೋ ಜನಗಳಿಗೆ ವಿಶೇಷ ಅನ್ನಿಸ್ಬಹುದು. ಹಾಗೆ ಇನ್ನಷ್ಟು ವಿಶೇಷವಾದಂತಹ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ. ಯಾರು ಮಾಡಿಲ್ಲ ಆ ಕೆಲಸನ ನೀವು ಹೊಸ್ದಾಗಿ ಶುರು ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮಗೆ ಮೂಡ್ತಿದೆ. ಹಾಗೆ ನಿಮ್ಮದೇ ಒಂದು ಓನ್ ಸ್ಟೈಲಲ್ಲಿ ಏನಾದರೂ ಹೊಸದಾಗಿ ಡಿಸೈನಿಂಗ್ ಏನಾದರೂ ವರ್ಕ್ ಮಾಡಬಹುದು. ಪಾಲ್ ನಂಬರ್ 1. ಹಾಗೆ ಈ ಒಂದು ಮಂತ್ ಬಹಳಷ್ಟು ನೀವು ವಿಚಾರನ ತಿಳ್ಕೊಳ್ಳೋ ಜೊತೆಗೆ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸುತ್ತ ಇರೋ ಜನಗಳಿಗೆ, ಹಾಗೂ ಇನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಆಗ್ತಿದ್ದೀರಾ. ಅಲ್ಲೂ ಕೂಡ ನೀವು ಹೆಚ್ಚಿನ ಒಂದು ನೀವು ತಿಳಿದಿರುವಂಥ ವಿಚಾರಗಳನ್ನ ಜನಗಳಿಗೂ ಹಂಚ್ತಿದ್ದೀರಾ. ಹಾಗೆ ಇನ್ನಷ್ಟು ಬದಲಾವಣೆ ನಿಮ್ಮ ಕೆರಿಯರಲ್ಲಿ ನೀವೇ ಬದಲಾಯಿಸ್ಕೋತಿದ್ದೀರಾ ಕೂಡ. ಇಷ್ಟು ದಿವಸ ಏನು ನೀವು ಯಾವುದಕ್ಕೆ ಶ್ರಮ ಪಟ್ಟಿದ್ದೀರಿ, ಆ ಶ್ರಮಕ್ಕೆ ಪ್ರತಿಫಲ ಸಿಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ರೆ ಅಥವಾ ನಿಮಗೆ ನೋವು ಆಗಿದ್ರೆ ಅದರಿಂದ ಹೊರಗಡೆ ಬಂದು ನಿಮ್ಗೆ ಆಗಬೇಕಾಗಿರೋ ಕೆಲಸದ ಬಗ್ಗೆ ಇನ್ನಷ್ಟು ಗಮನ ಕೊಡ್ತಿದ್ದೀರಾ. ಹಾಗೆ ಯಾವ ಕೆಲಸಗಳ ಅರ್ಧದಲ್ಲಿ ನಿಂತಿದೆ, ಅದಕ್ಕೆ ಯಾರಿಗೆ ತಡೆ ಆಗಿದೆ ಹಾಗೂ ಯಾರಿಂದ ತಡೆ ಆಗಿದೆ ಅನ್ನೋದು ಕೂಡ ನಿಮಗೆ ವಿಚಾರಗಳು ತಿಳಿಸಿದೆ. ಎಂಜಾಯ್ಮೆಂಟ್ಸ್ ಇದೆ ತುಂಬ. ಹಾಗೆ ಖರ್ಚು ಕೂಡ ಹೆಚ್ಚಾಗಿ ಆಗ್ತಿದೆ ಫಾರ್ ಪೈಲ್ ನಂಬರ್ 1ಗೆ.
ಹಾಗೆ ನೀವು ಅಂದ್ಕೊಂಡಿರೋದ್ರಲ್ಲಿ ಬಹಳಷ್ಟು ಬದಲಾಯಿಸ್ಕೋತಿದ್ದೀರಾ. ಈ ಒಂದು ಮಂತ್ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲಿ ಚೇಂಜಸ್ ಇದೆ. ನಿಮ್ಮ ತಾಯಿ ಕಡೆಯಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. ನೀವು ಮಾಡ್ತಿರೋ ಕೆಲಸಕ್ಕೆ, ಮಾಡಬೇಕಾಗಿರೋ ಕೆಲಸಕ್ಕೆ, ಅಂದ್ಕೊಂಡಿರೋ ಕೆಲಸಕ್ಕೆ ಸ್ತ್ರೀಯರಿಂದ ನಿಮಗೆ ತುಂಬ ಸಪೋರ್ಟ್ ಸಿಗ್ತಿದೆ. ಯಾರಿಗಾದರೂ ನೀವು ಅಮೌಂಟನ್ನು ಕೇಳ್ತಿದ್ರೆ, ಏನಾದರೂ ವಿಚಾರವಾಗಿ, ನಿಮ್ಮ ಒಂದು ಪರ್ಸ್ನಲ್ ವಿಚಾರವಾಗಿ ಯಾರ ಹತ್ರ ಆದರೂ ಹೆಲ್ಪಿಂಗ್ ಕೇಳ್ತಿದ್ರೆ, ಖಂಡಿತ ಈ ಒಂದು ಮಂತ್ ಏಪ್ರಿಲ್ ಮಂತ್ ತುಂಬಾ ಬದಲಾವಣೆ ಆಗ್ತಿದೆ. ನಿಮ್ಮ ಒಂದು ಸ್ಥಳ, ನಿಮ್ಮ ಕೆಲಸದ ಸ್ಥಳದಲ್ಲೂ ಚೇಂಜಸ್ನ ಮಾಡ್ತಿದ್ದೀರಾ. ಯಾವುದೋ ಒಂದು ಸ್ಟ್ರಕ್ ಇರುವಂಥ ವಿಚಾರಗಳದಲ್ಲೂ ನಿಮಗೆ ತುಂಬ ಡಿಸಪಾಯಿಂಟ್ ಆಗಿದೆ. ಆ ಒಂದು ವಿಚಾರದಿಂದ ಹೊರಗಡೆ ಬರೋಕ್ಕಾಗದೆ ವೆಯ್ಟ್ ಮಾಡ್ತಿದ್ರೆ, ಇದಕ್ಕೆ ಒಂದು ಅಂತ್ಯ ಮಾಡಿ ಹೊಸದು ಆರಂಭನ ಮಾಡಬೇಕು ಅಂತ ಈ ಒಂದು ಮಂತ್ ನಿಮ್ಮ ಒಂದು ಲೆಕ್ಕ ಕರೆಕ್ಟಾಗಿ ಸಿಗ್ತಿದೆ. ಯಾವುದು ನಿಮಗೆ ಮಾಡಬೇಕು ಅನಿಸ್ತದೆ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಹಾಗೆ ಯಾರಿಗೆ ನಿಮ್ಮ ಮಾತುಗಳನ್ನ ಮುಟ್ಟಿಸ್ಬೇಕಿದೆ ಆ ವ್ಯಕ್ತಿಗಳಿಗೂ ನೀವು ಮಾತುಗಳನ್ನು ಮುಟ್ಟಿಸ್ತಿದ್ದೀರಾ. ಅವ್ರು ನಿಮ್ಗಿನ್ನ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬಹುದು. ನಿಮ್ಮ ಮಾತು ಖಂಡಿತ ಕೆಲವು ವ್ಯಕ್ತಿಗಳ ಮನಸ್ಸಿಗೆ ಗೊತ್ತಾಗ್ತಿದೆ. ನೀವು ಮಾತಾಡ್ತಿರೋ ಒಂದು ಶೈಲಿ ಕೆಲವು ವ್ಯಕ್ತಿಗಳಿಗೆ ಅರ್ಥ ಆಗ್ತಿದೆ. ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ವಿಚಾರದಲ್ಲಿ ಏನು ಈ ಒಂದು ಮಂತಲ್ಲಿ ನಿಮ್ಮ ಪರ್ಸ್ನಲ್ ವಿಚಾರವಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಏನಿವನ್ ಆ ವ್ಯಕ್ತಿಗಳು ನಿಮ್ಮ ಒಂದು ವಿಚಾರಕ್ಕೆ ತಲೆ ತೂರಿಸಿದಾಗ ಇನ್ನಷ್ಟು ಸ್ವಲ್ಪ ನಿಮಗೆ ಕೋಪ ಬರುವಂಥದ್ದಾಗಬಹುದು. ಈ ಒಂದು ಮಂತಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳು ತುಂಬಾ ಕಾನ್ಫಿಡೆನ್ಸ್ ಇದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಕಾನ್ಫಿಡೆನ್ಸ್ ಇದೆ, ಅದರಲ್ಲಿ ಸಕ್ಸಸ್ ಇದೆ ಅಂತ ನಿಮ್ಮ ಸುತ್ತ ಇರೋ ಜನಗಳಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ಯಾವುದನ್ನು ನೀವು ಹೊಸದಾಗಿ ಓಪನ್ ಮಾಡ್ತಿದ್ದೀರಾ ನಿಮ್ಮ ಲೈಫಲ್ಲಿ, ಹಳೆಯದನ್ನು ಮರೆತು ಹೊಸದನ್ನು ಓಪನ್ ಮಾಡ್ತಿದ್ದೀರಾ. ಹೊಸ ಪ್ರೀತಿಗಾಗಿ ಕಾಯ್ತಿದ್ದೀರಾ. ಹೊಸತನ ನಿಮ್ಗೇನು ಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ. ತುಂಬ ದೂರದ ಪ್ರದೇಶಕ್ಕೆ ನೀವು ಪ್ರಯಾಣಿಸ್ತಿರಬಹುದು. ಪಾಯಿಂಟ್ ನಂಬರ್ 1. ಆ ಒಂದು ಪ್ರಯಾಣದಲ್ಲಿ ನಿಮಗೆ ಇನ್ನಷ್ಟು ಖುಷಿ ಇದೆ. ಹಾಗೆ ಇನ್ನಷ್ಟು ವಿಚಾರಗಳನ್ನ ತಿಳಿತಿದ್ದೀರಾ. ಹಂಗೆ ಅಸ್ಟ್ರಾಲಜಿ ಬಗ್ಗೆ ಕೂಡ ನೀವು ಇನ್ನಷ್ಟು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಈ ಹಿಂದೆ ಯಾವುದು ನಿಮಗೆ ಎಜುಕೇಷನ್ ವಿಚಾರವಾಗಿ, ಕೆಲಸದ ವಿಚಾರವಾಗಿ ಡ್ರಾಪ್ ಮಾಡಿ ನೀವು ಮತ್ತೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನಂಬರ್ 1 ಖಂಡಿತ ಹೆಚ್ಚಿನ ಸಕ್ಸಸ್ ನಿಮಗೆ ಹಾಗೂ ಈ ಒಂದು ಮಂತಲ್ಲಿ ಅದನ್ನು ಮತ್ತೆ ರೀಓಪನ್ ಮಾಡ್ತಿದ್ದೀರಾ. ಆ ಕೆಲಸದಲ್ಲಿ ತೊಡಗ್ತಿದ್ದೀರಾ. ಮತ್ತು ಮುಂದೇನು ಮಾಡಬೇಕು ಅನ್ನೋ ಆಲೋಚನೆ ಹೆಚ್ಚಾಗಿ ನಿಮ್ಮ ತಲೆಯಲ್ಲಿ ಓಡ್ತಿದೆ. ಎಸ್, ನಿಮ್ಮ ಒಂದು ಪೂರ್ವಜರದ್ದು ಸಂಬಂಧಪಟ್ಟಿರುವ ವಸ್ತುಗಳಾಗಿರ್ಬೋದು, ಅಥವಾ ನಿಮ್ಮ ಕುಟುಂಬಕ್ಕೆ, ವಂಶಕ್ಕೆ ಸಂಬಂಧಪಟ್ಟಿರುವ ವಸ್ತುಗಳೇನಾದರೂ ನಿಮ್ಮ ಒಂದು ಹಿರಿಯರ ಮನೆಯಲ್ಲಿ, ನಿಮ್ಮ ತಾತ ಮುತ್ತಾತರ ಮನೆಯಲ್ಲಿ ಆ ವಸ್ತುಗಳು ಸಿಗಬಹುದು. ಅಥವಾ ಹಿಂದೆ ಎಲ್ಲೋ ಅವ್ರು ಎತ್ತಿಟ್ಟಿರುವಂಥ ಸ್ಥಳ ನೀವು ನೋಡಿಲ್ಲದೆ ಇರಬಹುದು, ಅದನ್ನು ತೆಗೆದೇ ಇರದೇ ಇರಬಹುದು. ಆ ಬಾಕ್ಸಸ್ ಆಗಿರ್ಬೋದು, ಅಥವಾ ಏನಾದರೂ ಒಂದು ದೇವರಿಗೆ ಸಂಬಂಧಪಟ್ಟಿರೋದು, ಅಥವಾ ಯಾವುದಾದ್ರೂ ಪತ್ರಕ್ಕೆ ಸಂಬಂಧಪಟ್ಟಿರೋ ವಸ್ತು ಏನಾದರೂ, ಅದು ಚಿನ್ನ ಆಗಿರಬಹುದು, ತಾಮ್ರ ಆಗಿರ್ಬೋದು, ಹಿತ್ತಾಳೆ ಆಗಿರಬಹುದು. ಆ ವಸ್ತುಗಳು ನಿಮಗೆ ಸಿಗ್ತಿದೆ. ಅದು ನಿಮ್ಮ ಒಂದು ತಲಾಂತರಕ್ಕೆ ಬಂದಿರುವಂತಹ ವಸ್ತು ಆಗಿರ್ಬೋದು. ಅದು ನಿಮ್ಮ ಕೈಗೆ ಸೇರ್ತಿರ್ಬೋದು. ಅದನ್ನು ನೀವು ಪೂಜಿಸ್ತಿದ್ದೀರಾ. ಇನ್ನಷ್ಟು ಅಭಿವೃದ್ಧಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಕುಟುಂಬಕ್ಕೂ ನಿಮ್ಮ ವಂಶಕ್ಕೂ ತುಂಬಾ ಏಳಿಗೆ, ಸಂತೋಷ ಆಗ್ತಿದೆ. ಆ ವಸ್ತು ಸಿಕ್ಕಿದ ಮೇಲೆ ಯಾರಿಗಿದೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ. ಎಸ್, ಪಾಯಿಂಟ್ ನಂಬರ್ 1. ಇನ್ನಷ್ಟು ಕಾನ್ಫಿಡೆನ್ಸ್ ನಿಮ್ಮ ಮನಸ್ಸಲ್ಲಿ ತೊಗೊಳ್ತಿದ್ದೀರಾ. ಯಾವುದನ್ನು ಮಾಡೋಕ್ಕಾಗಿಲ್ಲ ಅದನ್ನು ಮಾಡಿ ನಿರೂಪಿಸ್ಬೇಕು ಅನ್ನೋ ಒಂದು ದಾರಿ ನಿಮಗೆ ಈ ಒಂದು ಮಂತಲ್ಲಿ ಹೆಚ್ಚು ಮುಂದೆ ಹೋಗ್ತಿದ್ದೀರಾ. ತುಂಬ ಎಫರ್ಟ್ ಆಗ್ತಿದ್ದೀರಾ. ಎಫರ್ಟ್ ಅನ್ನೋದಕ್ಕಿಂತ ಒಂದು ರೀತಿ ಗಟ್ಟಿ ಮನಸ್ಸು ಮಾಡಿ ಮುಂದೆ ಮಾಡಬೇಕು. ಈ ಕೆಲಸನ ನಾನು ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಹೆಚ್ಚಾಗ್ತಿದೆ. ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಥರ್ಡ್ ಪಾರ್ಟೀಸಿಂದ ನಿಮಗೆ ತುಂಬಾ ಟ್ರಬಲ್ ಅನ್ನಿಸ್ತದೆ, ತುಂಬಾ ಬೇಸರ ಆಗಿದೆ, ಅಥವಾ ಆ ವ್ಯಕ್ತಿಗಳಿಂದ ನಿಮಗೆ ಸಮಸ್ಯೆ ಆಗ್ತಿದೆ, ನೆಗೆಟಿವಿಟಿ ಆಗ್ತಿದೆ. ಆ ನೆಗೆಟಿವಿಟಿನ ರಿಮೂವ್ ಮಾಡ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ ಅಮ್ಮ ನಿಮ್ಮನ್ನು ಆ ಒಂದು ನೆಗೆಟಿವಿಟಿಯಿಂದ ರಿಮೂವ್ ಮಾಡ್ತಿದ್ದಾರೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೆ ಈ ಒಂದು ವಿಚಾರದ ಬಗ್ಗೆ ನೀವು ಅಸ್ಟ್ರಾಲಜಿ ರೀಡಿಂಗ್ನ ಕೂಡ ಕೇಳಿರ್ಬೋದು. ಪಾಯಿಂಟ್ ನಂಬರ್ 1 ಖಂಡಿತ ಈ ಒಂದು ಮಂತಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ನಿಮಗೂ ಕೂಡ ತಾಳ್ಮೆ ಇರಲಿ. ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ತುಂಬ ಕೋಪ ಮಾಡ್ಕೋತಿದ್ದೀರಾ.
ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಿ. ಹಾಗೆ ಖಂಡಿತ ನೀವು ಕೆಲವು ವಿಚಾರದಲ್ಲಿ ಕೋಪ ಮಾಡ್ಕೊಳ್ತಿರೋದು ಕೆಲವು ವ್ಯಕ್ತಿಗಳಿಗೆ ಖಂಡಿತ ಕರೆಕ್ಟ್ ಇದೆ. ಬಟ್ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ತುಂಬ ಈ ಒಂದು ಏನು ನಿರ್ಧಾರ ತಗೋತಿದ್ದೀರಾ ತುಂಬ ಕೋಪದಿಂದ ಆಗಿರಬಹುದು, ತುಂಬ ಹರಿಬರಿಯಲ್ಲಿ ತಗೋತಿದ್ದೀರಾ ಅಂತ ಅನಿಸ್ಬಹುದು ನಿಮ್ಮ ಸುತ್ತ ಇರೋ ಜನಗಳಿಗೆ. ನಂಬರ್ 1, ಎಸ್, ಹೆಚ್ಚು ಈ ಒಂದು ಮಂತಲ್ಲಿ ನಿಮ್ಮ ಮನೆಗೆ ಲೀವ್ಸ್ ಆಗಿರ್ಬೋದು, ಏನಾದರೂ ಗ್ರೀನ್ ಥಿಂಗ್ಸಸ್ ಗಿಡಗಳಾಗಿರ್ಬಹುದು, ಅದನ್ನು ನೀವು ನೆಡ್ತಿರ್ಬೋದು. ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜೀಸ್ನ ತರ್ತಿರ್ಬೋದು. ನಿಮ್ಮ ಮನೇನ ಓವರಾಲ್ ಒಂದು ಡೆಕೋರೇಟಿವ್ ಮಾಡ್ತಿದ್ದೀರಾ, ಹೊಸ ಆರಂಭ ಶುರು ಮಾಡ್ತಿದ್ದೀರಾ, ಹೊಸ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಮನೆಯಲ್ಲಿ ಏನಾದರೂ ಫುಡ್ಗೆ ಸಂಬಂಧಪಟ್ಟಿರೋದೇನಾದರೂ ನೀವು ಓಪನ್ ಶುರು ಮಾಡ್ತಿರ್ಬೋದು, ಹೋಟೆಲ್ ಆಗಿರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಏನೇ ಮಾಡ್ತಿದ್ರು ನೀವು ಈ ಒಂದು ಮಂತಲ್ಲಿ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಹೆಚ್ಚಿನ ಸಕ್ಸಸ್ ಇದೆ ಆ್ಯಂಡ್ ಶುರು ಮಾಡ್ತಿದ್ದೀರಾ ಕೂಡ. ಎಸ್, ಆ್ಯಂಡ್ ಈ ಒಂದು ಮಂತಲ್ಲಿ ನಿಮಗೆ ಏನೇ ಒಂದು ಕೆಟ್ಟದ ಒಂದು ಕನಸುಗಳು ಬೀಳ್ತಿದ್ರೆ, ಯಾವುದಾದ್ರೂ ಒಂದು ಸ್ಥಳದ ಒಂದು ಎನರ್ಜೀಸ್ ನಿಮಗೆ ಸ್ವಲ್ಪ ಭಯ ಅನ್ನಿಸ್ಬಹುದು. ಆ ಒಂದು ಸ್ಥಳದ ಎನರ್ಜೀಸ್ ಅದು ನಿಮ್ಮ ಕೆಲಸದ ಸ್ಥಳನೇ ಆಗಿರ್ಬೋದು. ಎಷ್ಟು ದಿವಸ ನೀವು ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಕೆಲಸ ಮಾಡ್ತಿದ್ರಿ, ಬಟ್ ಈ ಒಂದು ಮಂತಲ್ಲಿ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಒಂದು ರೀತಿ ಭಯ ಅನ್ನಿಸ್ಬಹುದು, ಒಂದು ರೀತಿ ಸಿಕ್ ಅನ್ನಿಸ್ಬಹುದು, ಒಂದು ರೀತಿ ಟಯರ್ಡ್ನೆಸ್ ಅನ್ನಿಸ್ಬಹುದು, ಅಥವಾ ನಿಮ್ಮ ಕೂತಿರೋ ಒಂದು ಸ್ಥಳದಲ್ಲಿ ನಿದ್ದೆ ಬರೋ ರೀತಿ ಅನ್ನಿಸ್ಬಹುದು. ಸ್ವಲ್ಪ ನಿಮ್ಮ ಸ್ಥಳನ ಕ್ಲೆನ್ಸ್ ಮಾಡಿ ಒಂದು 10 minutes ಮೆಡಿಟೇಷನ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ಹೇಳ್ಕೊಳ್ಳಿ, ಇಲ್ಲ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಖಂಡಿತ ಕೆಲವು ವ್ಯಕ್ತಿಗಳನ್ನ ನಿಮಗೆ ಕಾಣ್ದಿರೋ ಹಾಗೆ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ನೀವು ಕೂರುವಂತಹ ಸ್ಥಳದಲ್ಲಿ ನೆಗೆಟಿವಿಟೀಸ್ ಏನಾದರೂ ದೃಷ್ಟಿನ ಆಗಬಹುದು, ಅಥವಾ ಏನಾದರೂ ಥಿಂಗ್ಸಸ್ನ ಆಗಬಹುದು. ಅದು ನಿಮ್ಮ ಕೈಗೆ ಸಿಗ್ಬೋದು, ಅಥವಾ ಕಾಣದೇ ಇರೋ ರೀತಿಯೂ ಇರಬಹುದು. ಅದು ಏನಾದರೂ ಕುಂಕುಮ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಅಥವಾ ಏನು ಕಾಣಿಸ್ದೇ ಇರೋ ರೀತಿ ಇರಬಹುದು. ಪ್ಯಾನ್ ನಂಬರ್ 1 ನನಗೆ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ನಿಮ್ಮ ಲೈಫಿಗೆ ಯಾರು ಇಂಪಾರ್ಟೆಂಟ್ ವ್ಯಕ್ತಿ ಈ ಒಂದು ಮಂತಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಅವ್ರನ್ನ ನೀವು ತುಂಬ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ರಿ. ಹಾಗೆ ಆ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗಿರಬಹುದು, ಅವರನ್ನು ನೀವು ದೂರ ಇಟ್ಟಿರ್ಬೋದು. ಪ್ಯಾನ್ ನಂಬರ್ 1. ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ಮಂತಲ್ಲಿ ಬರ್ತಿದ್ದಾರೆ. ನೀವು ಬೇಡ ಅಂದರು ಅಥವಾ ನೀವು ಬೇಕು ಅಂದರು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ವಿಚಾರಗಳು ಕೂಡ ನಿಮಗೆ ಚರ್ಚೆ ಆಗ್ಬೋದು ಆ ವ್ಯಕ್ತಿ ಜೊತೆ. ಪ್ಯಾನ್ ನಂಬರ್ 1. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೆಲವರೆಗೆ ಇಲ್ಲಿ ನೆಗೆಟಿವಿಟೀಸಿಂದ ಹೊರಗಡೆ ಬರ್ತಿದ್ದೀರಾ. ಆ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ ಕೂಡ. ನೀವು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಿರ್ಬಹುದು, ನೀವು ಮತ್ತು ನಿಮ್ಮ ಪಾರ್ಟ್ನರ್, ಅಥವಾ ನೀವು ಮತ್ತು ನಿಮ್ಮ ಹಸ್ಬೆಂಡ್ ವೈಫ್. ಏನೇ ಒಂದು ವಿಚಾರ ಇರಲಿ, ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರೇ ಮೂರನೇ ವ್ಯಕ್ತಿಗಳು ನಿಮಗೆ ಡಿಸಪಾಯಿಂಟ್ ಮಾಡ್ತಿದ್ಲಿ, ಅದನ್ನು ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ರೀಯೂನಿಯನ್ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ಹಾಗೆ ಈ ಒಂದು ಮಂತ್ ನೀವು ಏನಾದರೂ ಸೆಲ್ ಫೋನ್ ಆಗಿರ್ಬೋದು, ಅಥವಾ ಡೈಮಂಡ್ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಏನಾದರೂ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮ ಒಂದು ಸ್ಟ್ರಾಂಗ್ನೆಸ್ನ ಏನು ಅನ್ನೋದನ್ನು ಸುತ್ತ ಇರೋ ಜನಗಳು ನೋಡುವಂಥ ಸಮಯ ಈ ಒಂದು ಮಂತ್. ನೀವು ಅದನ್ನು ತೋರಿಸ್ತಿದ್ದೀರಾ, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ಹಾಗೆ ನೀವೇನು ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಕೆಲಸಗಳೇ ಕೆಲವು ವ್ಯಕ್ತಿಗಳಿಗೆ ಉತ್ತರಗಳನ್ನ ಕೊಡುವಂಥ ಸಮಯ ಬಂದಿದೆ ಈ ಒಂದು ಮಂತಲ್ಲಿ. ಹಾಗೆ ಎಷ್ಟು ದಿವಸ ಯಾವ ವಿಚಾರದಲ್ಲಿ ಮೌನವಾಗಿದ್ರಿ, ಹಾಗೆ ನಿಮಗೆ ಆ ವಿಚಾರದಲ್ಲಿ ಭಾಗಿಯಾಗೋದು ಇಷ್ಟ ಇಲ್ಲದೆ ಹೋದ್ರು, ಅಥವಾ ಆ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಮಾತಾಡೋಕ್ಕೆ ಇಷ್ಟ ಇಲ್ಲದೆ ಹೋದ್ರು, ಅಥವಾ ಆ ವ್ಯಕ್ತಿ ಜೊತೆ ನಿಮಗೆ ಮಾತಾಡಲಿಕ್ಕೆ, ಅವ್ರ ಜೊತೆ ಸ್ನೇಹ ಬೆಳೆಸಲಿಕ್ಕೆ ಇಷ್ಟ ಇಲ್ಲದೆ ಹೋದ್ರು, ತುಂಬ ಬಲವಂತವಾಗಿ ನೀವು ಆ ಒಂದು ಸಂಬಂಧದಲ್ಲಿ ಇದ್ರಿ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಪ್ಯಾನ್ ನಂಬರ್ 1. ಹಾಗೆ ಹೊಸ ಆರಂಭ ಶುರು ಆಗ್ತಿದೆ, ಹೊಸ ಸ್ನೇಹಿತರ ಭೇಟಿ ಆಗ್ತಿದೆ ನಿಮ್ಮ ಲೈಫಲ್ಲಿ. ಏನು ಸ್ಟಕ್ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ, ಆ ಒಂದು ಸ್ಟ್ರಕ್ಕಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಶನಿ ಪರಮಾತ್ಮ ನಿಮ್ಮನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ. ಹಾಗೆ ಯಾವುದು ಸತ್ಯ ಹಾಗೂ ಯಾವುದು ಸತ್ಯ ಇಲ್ಲ ಅನ್ನೋದನ್ನು ನಿಮಗೆ ಈ ಒಂದು ಮಂತಲ್ಲಿ ತೋರಿಸ್ತಿದ್ದಾರೆ. ಪ್ಯಾನ್ ನಂಬರ್
1. ಎಸ್, ಎಲ್ಲಿ ನೀವು ಟ್ರಾವೆಲ್ ಮಾಡಲಿ ಪೈಲ್ ನಂಬರ್ 1, ಅಲ್ಲಿ ನೀವು ಗ್ರೀನ್ ಲೀವ್ಸಸ್ನ ನಿಮ್ಮ ಜೊತೆ ಇಟ್ಕೊಳ್ಳಿ, ಗ್ರೀನ್ ಕಲರ್ ಥಿಂಗ್ಸಸ್ನ ನಿಮ್ಮ ಜೊತೆ ಇಟ್ಕೊಳ್ಳಿ. ಇನ್ನಷ್ಟು ಕಾನ್ಫಿಡೆನ್ಸ್ ನಿಮಗೆ ಹೆಚ್ಚಾಗುತ್ತೆ. ಹಾಗೆ ಯಾವುದೇ ದೃಷ್ಟಿ ನಿಮಗೆ ತಾಗೋದಿಲ್ಲ. ಎಸ್, ತುಂಬ ನಿಮಗೆ ಆನ್ಸರ್ ಬೇಕಾಗಿದೆ, ಆದರೆ ನಿಮಗೆ ಆ ಆನ್ಸರ್ ಇನ್ನೂ ಸಿಗ್ತಿಲ್ಲ. ಖಂಡಿತ ನೀವು ಧ್ಯಾನ ಮಾಡಿ. ನಿಮ್ಮ ಧ್ಯಾನದಿಂದನೇ ನಿಮಗೆ ಬಹಳಷ್ಟು ಉತ್ತರಗಳು ಸಿಗ್ತಿದೆ. ಹಾಗೆ ನೀವು ನಂಬುವಂತಹ ದೈವ ನಿಮ್ಮನ್ನು ಇನ್ನಷ್ಟು ಹೊಸ ದಾರಿಗೆ ಕರ್ಕೊಂಡು ಹೋಗ್ತಿದೆ. ಹಾಗೆ ಯಾವುದನ್ನ ನೀವು ಆರಿಸ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಯಾವ ಕೆಲಸನ ನೀವು ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಕೆಲಸಕ್ಕೆ ಸಂಬಂಧಪಟ್ಟಾಗ ಇನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಯಾರಿಂದ ಹೆಲ್ಪ್ ಕೇಳಿ ನಿಮಗೆ ಆ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಮಾಡದೆ ಹಿಂದೆ ಸರಿದ್ರು, ಖಂಡಿತ ಈ ಒಂದು ಮಂತಲ್ಲಿ ಆ ವ್ಯಕ್ತಿಗಳು ನಿಮ್ಮ ಒಂದು ಶ್ರಮ ಹಾಗೂ ನೀವು ಮಾಡಿರುವಂಥ ಒಳ್ಳೆ ಹೆಸರಿಗೆ ಮತ್ತೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಪೈಲ್ ನಂಬರ್ 1. ಎಸ್, ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತಲೆ ನೋವು ಬರುವಂಥ ಸಾಧ್ಯತೆ ಇದೆ. ಪೈಲ್ ನಂಬರ್ 1ಗೆ ಹೆಚ್ಚು ಚಿಂತೆ ಮಾಡಬೇಡಿ, ರೆಸ್ಟ್ ಮಾಡಿ ಆ್ಯಂಡ್ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮಗೆ ಅನಿಸ್ತಿದೆ ಈ ಒಂದು ಮಂತಲ್ಲಿ ಯಾರು ನನ್ನ ಫಾಲೋ ಮಾಡ್ತಿದ್ದಾರೆ ಅಥವಾ ಏನೋ ಒಂದು ರೀತಿ ನಿಮಗೆ ಮುಂದೆ ಆಗೋದು ಮುಂಚೆನೇ ಗೊತ್ತಾಗ್ತಿದೆ ಈ ಒಂದು ಮಂತಲ್ಲಿ. ಪೈಲ್ ನಂಬರ್ 1, ಕೆಲವು ವಿಚಾರಗಳು ನಿಮ್ಮ ಡ್ರೀಮ್ಸಲ್ಲಿ, ಮೆಡಿಟೇಷನಲ್ಲಿ ಗೊತ್ತಾಗ್ತಿರ್ಬೋದು ಅಥವಾ ನಿಮಗೆ ಹಾಗೆ ಅನ್ನಿಸ್ತಿರ್ಬೋದು. ಆ ಅನಿಸಿದ್ದು ನಿಮಗೆ ಸಡನ್ನಾಗಿ ಈ ಒಂದು ಮಂತಲ್ಲಿ ಆ ರೀತಿಯ ಘಟನೆಗಳಾಗ್ತಿದೆ. ಅದು ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಆ ವಿಚಾರವಾಗಿ ನೀವು ತುಂಬ ಗಮನ ಕೊಡ್ತಿದ್ದೀರಾ, ಹಾಗೆ ತುಂಬ ತಲೆ ಬಿಸಿ ಮಾಡ್ಕೋತಿದ್ದೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಮುಂದೆ ಆಗೋದು ಏನಿದೆ, ಅದು ನಿಮ್ಗೇನು ತಿಳಿತಿದೆ, ಅದು ವಿಚಾರವಾಗಿ ನೀವು ಹೇಗೆ ಸಾಲ್ವ್ ಮಾಡಬೇಕು, ಆ ವಿಚಾರ ನಿಮಗೆ ಖುಷಿಯಾಗಿದ್ದರೆ ಅದರಿಂದ ನೀವು ಹೇಗೆ ಮುಂದೆ ಹೋಗಬೇಕು ಅನ್ನೋದನ್ನು ಗಮನ ಕೊಡ್ತಿದ್ದೀರಾ. ಹಾಗೆ ತುಂಬ ನಿಮ್ಮಿಂದ ಇರೋ ವ್ಯಕ್ತಿಗಳು ನಿಮಗೆ ಸಪೋರ್ಟ್ ನಿಮ್ಮಿಂದ ಇರುವಂಥ ವ್ಯಕ್ತಿಗಳು ನಿಮಗೆ ಏನು ನಿಮ್ಮ ಜೊತೆ ಚೆನ್ನಾಗಿದ್ದು ನಿಮ್ಮ ಹಿಂದೆ ನೋವು ಮಾಡಿದ್ದಾರೆ, ಆ ವ್ಯಕ್ತಿಗಳು ಇನ್ನಷ್ಟು ನಿಮ್ಮ ಮುಂದೆ ಕುಗ್ತಿದ್ದಾರೆ ಈ ಒಂದು ಮಂತಲ್ಲಿ. ನಿಮ್ಮ ಕೆಲಸದ ಸರೌಂಡಿಂಗ್ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರಬಹುದು. ಖಂಡಿತ ಇಲ್ಲಿ ಯಾರು ಗ್ರೂಪ್ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ನಿಮಗೆ ಈ ಒಂದು ಮಂತ್ ಸಕ್ಸಸ್ ಅಂತ ಹೇಳ್ಬೋದು. ನೀವು ಯಾವುದೇ ಕೆಲಸನ ಶುರು ಮಾಡಲಿ, ಓನ್ ಬಿಸ್ನೆಸ್, ಖಂಡಿತ ಅದರಲ್ಲಿ ಹೆಚ್ಚಿನ ಲಾಭ ಇದೆ. ಬಟ್ ಲಾಭ ಅನ್ನೋದಕ್ಕಿಂತ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಅನ್ನೋದು ಸಿಗ್ತಿದೆ ಈ ಒಂದು ಮಂತಲ್ಲಿ. ಹಾಗೆ ನೀವು ಟ್ಯಾಟೋಸ್ ಕೂಡ ಹಾಕ್ಸ್ತಿದ್ದೀರ ಪೈಲ್ ನಂಬರ್ 1, ಅದು ಒಂದು ರೀತಿ ನಿಮಗೆ ಇನ್ನಷ್ಟು ಸಕ್ಸಸ್ನ ತಂದುಕೊಡ್ಬೋದು. ಹಾಗೆ ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೆ ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೇಟ್ ಮಾಡ್ತಿದ್ದೀರಾ, ಖಂಡಿತ ಗುಡ್ ನ್ಯೂಸ್ ಇದೆ. ವಿಘ್ನೇಶ್ವರಂಗೆ ಏನಾದರೂ ನೀವು ಅರ್ಕೆ ಮಾಡ್ಕೊಂಡಿದ್ರೆ ಅಥವಾ ಆಂಜನೇಯ ಸ್ವಾಮಿಗೆ ಏನಾದರೂ ನೀವು ಅರ್ಕೆ ಮಾಡ್ಕೊಂಡಿದ್ರೆ ಅರ್ಕೆ ಪ್ರಾರ್ಥನೆಯನ್ನು ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, ಈ ಒಂದು ಮಂತಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಟ್ರಾವೆಲ್ ಮಾಡ್ತಿದ್ದೀರಾ, ಹೆಚ್ಚು ನಿಮ್ಮ ಫ್ಯಾಮಿಲಿ ಜೊತೆ ಬೆರೀತಿದ್ದೀರಾ. ಇನ್ನಷ್ಟು ವಿಚಾರಗಳು ನಿಮಗೆ ಅರ್ಥ ಆಗ್ತಿದೆ. ಹಾಗೆ ಇನ್ನಷ್ಟು ಜವಾಬ್ದಾರಿ ಕೂಡ ಹೆಚ್ಚಾಗ್ತಿದೆ. ಹಾಗೆ ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ಗಳು ಕೂಡ ಹೆಚ್ಚಿನ ಒಂದು ಲಾಭ ಇದೆ, ನಿಮಗೆ ಹೆಚ್ಚಿನ ರೆಸ್ಪಾನ್ಸಿಬಲ್ ಸಿಗ್ತಿದೆ. ಹಾಗೆ ಪ್ರಮೋಷನ್ ಕೂಡ ಬರ್ತಿದೆ. ಇಷ್ಟು ದಿವಸ ಡಿಲೇ ಆಗಿದೆ ಈ ಒಂದು ವಿಚಾರದಲ್ಲಿ. ಪೈಲ್ ನಂಬರ್ 1, ಖಂಡಿತ ಈ ಒಂದು ಮಂತ್ ಏಪ್ರಿಲ್ ಮಂತ್ ನಿಮಗೆ ಪ್ರಮೋಷನ್ ಕೂಡ ಆಗ್ತಿದೆ. ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚಿನ ಒಂದು ಗೌರವ ಸಿಗ್ತಿದೆ, ಅದು ನಿಮಗೆ ತುಂಬ ಖುಷಿ ಆಗ್ತಿದೆ. ಎಸ್, ಆದರೆ ಈ ಒಂದು ಮಂತಲ್ಲಿ ಪೈಲ್ ನಂಬರ್ 1ಗೆ ಹೆಚ್ಚು ದೃಷ್ಟಿ ಆಗುತ್ತೆ. ಅದಕ್ಕೆ ನೀವು ಬ್ಲ್ಯಾಕ್ ಕಲರ್ ದಾರಾನ ನೀವು ಟೈ ಮಾಡಿ ನಿಮ್ಮ ಕೈಗಾಗಿರ್ಬೋದು, ನಿಮ್ಮ ಕಾಲಿಗಾಗಿರ್ಬೋದು, ಖಂಡಿತ ಅದನ್ನು ಆಗಾಗ ಕ್ಲೆನ್ಸ್ ಮಾಡ್ತೀರಿ. ಪೈಲ್ ನಂಬರ್ 1. ಎಸ್, ನೀವು ಇಷ್ಟಪಡೋ ವ್ಯಕ್ತಿಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತದೆ. ಅದು ನಿಮ್ಮ ಪ್ರೀತಿ, ನೀವು ಇಷ್ಟಪಡ್ತಿರೋ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು. ನಿಮಗೆ ಇಷ್ಟವಾಗುವಂತಹ ಗಿಫ್ಟ್ ನಿಮಗೆ
ಪ್ರೆಸೆಂಟ್ ಮಾಡ್ತಿದ್ದಾರೆ. ಹಾಗೆ ಈ ಒಂದು ಮಂತಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥ ಎಲ್ಲವೂ ಸಿದ್ಧಿ ಆಗಲಿ ಹಾಗೂ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಹಾಗೂ ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ಮಂತಲ್ಲಿ ಪ್ಯಾನ್ ನಂಬರ್ 2 ಇನ್ನಷ್ಟು ಪೂಜೆಗಳ ಬಗ್ಗೆ ಹಾಗೂ ಯಾವುದಾದ್ರೂ ಒಂದು ವ್ರತ ಪೂಜೆನ ನೀವು ಮಾಡ್ತಿದ್ದೀರಾ, ಅದರಿಂದ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಹಾಗೆ ಯಾವ ನಿರ್ಧಾರನ ನೀವು ತಗೋತಿದ್ದೀರಾ, ಒಂದು ಬಾರಿ ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಖಂಡಿತ ಆತುರವಾಗಿ ನಿರ್ಧಾರ ತಗೋಬೇಡಿ, ಖಂಡಿತ ಇನ್ನಷ್ಟು ಸಕ್ಸಸ್ ಇದೆ. ಕೆಲವು ವ್ಯಕ್ತಿಗಳು ನೀವು ಮಾಡ್ತಿರೋ ಕೆಲಸದಲ್ಲಾಗಿರ್ಬೋದು, ನೀವು ತಗೊಳ್ಳೋ ನಿರ್ಧಾರದಲ್ಲಾಗಿರ್ಬೋದು, ಸ್ವಲ್ಪ ನಿಮ್ಮನ್ನು ದಾರಿ ತಪ್ಪಿಸೋದಿದೆ. ಹಾಗೆ ಅದರಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಮಾಡುವಂಥದ್ದಿದೆ, ಅವರಿಂದ ನೀವು ಸ್ವಲ್ಪ ದೂರ ಇರಿ. ಎಸ್, ಪ್ಯಾನ್ ನಂಬರ್ 1. ಕೆಲವು ವ್ಯಕ್ತಿಗಳ ದೃಷ್ಟಿಗಳು ನಿಮ್ಮ ಮೇಲೆ ಬೇರೆ ರೀತಿಯಾದ ದೃಷ್ಟಿ ಇದೆ. ಆ ದೃಷ್ಟಿ ಯಾವುದು ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಹಾಗೆ ಕೆಲವು ವಿಚಾರಗಳನ್ನ ಇಲ್ಲಿ ನಾನು ನೇರವಾಗಿ ಹೇಳಲಿಕ್ಕಾಗೋದಿಲ್ಲ. ಹಾಗೆ ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಿದ್ದೀರಾ, ಪ್ಯಾನ್ ನಂಬರ್ 1, ಆ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ಗೌರವದಿಂದ, ನೀವು ಅವರನ್ನು ಗೌರವದಿಂದ ಇಷ್ಟಪಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಪ್ರೀತಿಯಲ್ಲಿ ಯಾವುದೇ ರೀತಿಯಾದ ಮೋಸ ಇಲ್ಲ, ಬಟ್ ಆ ವ್ಯಕ್ತಿಯ ಪ್ರೀತಿಯಲ್ಲಿ ಮೋಸ ಇದೆ. ಅವರ ಆಲೋಚನೆ, ಅವರ ಒಂದು ಥಾಟ್ಸೇ ಬೇರೆ ರೀತಿಯಾಗಿದೆ. ಅದು ನಿಮಗೆ ಈ ಒಂದು ಮಂತಲ್ಲಿ ಹೊರಗಡೆ ಬರ್ತಿದೆ. ಆ ವ್ಯಕ್ತಿಯ ಗುಣ ಹೇಗಿದೆ ಅನ್ನೋದು ನಿಮಗೆ ತಿಳಿತಿದೆ. ಆಲ್ರೆಡಿ ಕೆಲವು ವ್ಯಕ್ತಿಗಳಿಗೆ ಇಲ್ಲಿ ತಿಳಿದಿದೆ, ಬಹಳಷ್ಟು ವಿಚಾರದಲ್ಲಿ ನೊಂದ್ಕೊಂಡಿದ್ದೀರಾ. ಖಂಡಿತ ಆ ಒಂದು ವಿಚಾರದಿಂದ ಹೊರಗಡೆ ಕೂಡ ಬರ್ತಿದ್ದೀರಾ, ಸ್ಟ್ರಾಂಗ್ ನಿರ್ಧಾರ ತಗೋತಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಯಾರು ಗುರು ಸ್ಥಾನದಲ್ಲಿದ್ದಾರೆ ಅವರ ಮಾತುಗಳಿಗೆ ನೀವು ಬೆಲೆ ಕೊಡ್ತಿದ್ದೀರಾ. ಹಾಗೆ ಅವ್ರು ಹೇಳೋ ಮಾತು ನಿಮ್ಮ ಲೈಫಿಗೆ ತುಂಬಾ ಸಕ್ಸಸ್ನ ತಂದು ಕೊಡ್ತಿದೆ. ಒಂದೊಳ್ಳೆ ಅಚೀವ್ ಮಾಡ್ತಿದ್ದೀರಾ. ಈ ಒಂದು ವಿಚಾರದಿಂದ ಹೊರಗಡೆ ಬರ್ತಿದ್ದೀರಾ ಕೂಡ. ಪ್ಯಾನ್ ನಂಬರ್ 1. ಎಸ್, ಹೆಚ್ಚು ಬುಕ್ಸಸ್ನ ರೀಡ್ ಮಾಡ್ತಿದ್ದೀರಾ, ಹೆಚ್ಚು ಡೈರೀಸ್ನ ಬರೀತಿದ್ದೀರಾ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಭಾಳಷ್ಟು ನಿಮಗೆ ಸಮಾಧಾನ ಇದೆ. ಆದರೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳನ್ನ ನೀವು ಹೆಚ್ಚು ಮೇಲೆ ಬೆಳಿಬಾರ್ದು ಹಾಗೂ ಅವ್ರಿಗೆ ಒಂದು ರೀತಿ ಜಲಸಿ ಆಗ್ತಿದೆ. ಬಟ್ ಆ ವ್ಯಕ್ತಿಗಳು ನಿಮ್ಮ ಜೊತೆ ತುಂಬ ಕ್ಲೋಸ್ ಆಗಿ ತುಂಬ ಹ್ಯಾಪಿಯಾಗಿ ಮಾತಾಡ್ತಿದ್ದಾರೆ. ಅಂಥ ವ್ಯಕ್ತಿಗಳೇ ನಿಮಗೆ ಒಂದು ರೀತಿ ನೀವು ಚೆನ್ನಾಗಿರಬಾರ್ದು ಅನ್ನೋ ಬಯಸುವಂತಹ ಗುಣ ಲಕ್ಷಣ ಆ ವ್ಯಕ್ತಿಗಳಿಗಿದೆ. ಆ ವ್ಯಕ್ತಿಗಳು ಯಾರು ತುಂಬ ನಿಮಗೆ ಒಳ್ಳೇದಾಗಲಿ ಅಂತ ಬಯಸಿದ್ದಾರೆ, ಅವ್ರ ಮನಸ್ಸಲ್ಲೇ ಬಹಳಷ್ಟು ನೀವು ಡೆವಲಪ್ ಆಗಬೇಕು ಅನ್ನೋದನ್ನು ಅನ್ಕೋತಿದ್ದಾರೆ. ಈ ಒಂದು ಮಂತಲ್ಲಿ ಅದು ನಿಮಗೆ ಹೆಚ್ಚಾಗಿ ಗೊತ್ತಾಗ್ತಿದೆ. ಆ ವ್ಯಕ್ತಿಗಳ ಒಂದು ಮಾತಿನ ಶೈಲಿಯಿಂದನೇ ನಿಮಗೆ ಗೊತ್ತಾಗ್ತಿದೆ. ಪ್ಯಾನ್ ನಂಬರ್ 1. ಏಂಜಲ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಈ ಒಂದು ಮಂತಲ್ಲಿ ಹೆಚ್ಚು ನಿಮಗೆ ನಿದ್ರೆ ಬರ್ತಿಲ್ಲ. ಹೆಚ್ಚು ನೀವು ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಇದ್ರ ಬಗ್ಗೆನೇ ತುಂಬ ಸ್ಟ್ರೆಸ್ ಮಾಡ್ಕೋತಿದ್ದೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ. ಹೆಚ್ಚು ಡಯಟ್ ಪ್ಲ್ಯಾನ್ಸ್ ಕೂಡ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಯಾವುದಾದ್ರೂ ಹಳೆ ಅಭ್ಯಾಸನ ಮತ್ತೆ ಶುರು ಮಾಡ್ತಿದ್ದೀರಾ. ನೀವು ಏನಾದರೂ ಮಧ್ಯರಾತ್ರಿಲಿ ಓದೋದು, ರೈಟಿಂಗ್ ಬರೆಯೋದು, ಅಥವಾ ಸಾಂಗ್ಸ್ ಕೇಳೋದು, ಅಥವಾ ಯಾವುದಾದ್ರೂ ವಿಚಾರನ ನೀವು ಆಲೋಚನೆ ಮಾಡೋದು, ಈ ರೀತಿಯಾದ ಒಂದು ಹೆಚ್ಚು ಈ ಒಂದು ಮಂತಲ್ಲಿ ಪ್ಯಾನ್ ನಂಬರ್ 1 ಮಾಡ್ತಿದ್ದೀರಾ. ಎಸ್, ನಿಮ್ಮ ಸುತ್ತ ಯಾವುದಾದ್ರೂ ಲಕ್ಷ್ಮೀ ದೇವಿ ದೇವಸ್ಥಾನ ಇದ್ದರೆ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದ್ದರೆ ಪ್ಯಾನ್ ನಂಬರ್ 1 ಖಂಡಿತ ಆ ಒಂದು ದೇವಸ್ಥಾನಕ್ಕೆ ಕಮಲದ ಹೂವನ್ನ ದೇವರಿಗೆ ಅರ್ಪಣೆ ಮಾಡಿ. ಅದು ಒಂದು ಕಮಲ ಹೂವಲ್ಲ, 5 ಕಮಲ ಹೂವು ಇರಬೇಕು, ಇಲ್ಲ 2 ಕಮಲದ ಹೂವು ಇರಬೇಕು. ಅದನ್ನು ದೇವರಿಗೆ ನೀವು ಏನಾದ್ರು ಮ್ಯಾನಿಫೆಸ್ಟ್ ಮಾಡಿ, ಏನಾದರೂ ಸಂಕಲ್ಪ ಮಾಡಿ ದೇವರಿಗೆ ಅರ್ಪಣೆ ಮಾಡಿ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಕುಟುಂಬಕ್ಕೆ, ಯಾವುದಾದ್ರೂ ವಿಚಾರವಾಗಿರ್ಬೋದು. ಈ ಒಂದು ಮಂತಲ್ಲಿ ನೀವು ಶನಿವಾರ ಅಥವಾ ಶುಕ್ರವಾರ ಈ ಒಂದು ಕೆಲಸನ ಮಾಡೋದ್ರಿಂದ ಭಾಳಷ್ಟು ನಿಮಗೆ ತುಂಬಾ ಸಕ್ಸಸ್ ಆಗ್ತಿದೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೂ ಕೂಡ ನೀವು ದೇವರಿಗೆ ಏನು ಅರ್ಪಣೆ ಮಾಡ್ತಿದ್ದೀರಾ, ತಾಯಿ ಲಕ್ಷ್ಮೀ ದೇವಿಗೆ, ಲಕ್ಷ್ಮೀ ನರಸಿಂಹಸ್ವಾಮಿಗೆ, ಖಂಡಿತ ನಿಮಗೆ ಇನ್ನಷ್ಟು ಬೇಗ ನಿಮ್ಮ ಕೆಲಸಗಳು ಫಾಸ್ಟ್ ಆಗ್ತಿದೆ. ಆ್ಯಂಡ್ ನಿಮ್ಮ ಒಂದು ಗೋಲ್ ರೀಚ್ ಆಗ್ತಿದ್ದೀರಾ. ಪ್ಯಾನ್ ನಂಬರ್ 1 ನಿಮಗಿಲ್ಲಿ ಆ ಎನರ್ಜಿ ಸಿಕ್ತು, ನಾನು ಅದನ್ನು ತಿಳಿಸಿದ್ದೀನಿ ಅಷ್ಟೇ. ಎಸ್,
ನಿಮಗೆ ನಂಬಿಕೆ ಇದ್ದರೆ ಯಾವುದನ್ನು ಮಾಡ್ತಿದ್ದೀರಾ ಖಂಡಿತ ಅದನ್ನು ಮುಂದುವರಿಸಿ. ಅಥವಾ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಒಂದು ಫ್ರೆಂಡ್ ವಿಚಾರ ಆಗಿರಬಹುದು, ನಿಮ್ಮ ಕುಟುಂಬದ ವಿಚಾರ ಆಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರ ಆಗಿರ್ಬೋದು, ಖಂಡಿತ ಮುಂದುವರಿರಿ. ಆ ವ್ಯಕ್ತಿ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ, ಆ ವ್ಯಕ್ತಿ ಮೇಲೆ ನಿಮಗೆ ನಂಬಿಕೆ ಬರ್ತಿಲ್ಲ, ಅಥವಾ ಆ ನಂಬಿಕೆನ ವ್ಯಕ್ತಿ ಉಳಿಸ್ಕೋತಿಲ್ಲ, ಇದನ್ನು ಇಲ್ಲೇ ಸ್ಟಾಪ್ ಮಾಡಬೇಕು ಅಂತ ಕೆಲವು ವ್ಯಕ್ತಿಗಳ ಮನಸ್ಸಲ್ಲಿ ಇದೆ. ಇಲ್ಲಿ ಪಾಯಿಂಟ್ ನಂಬರ್ 1, ಖಂಡಿತ ಬಲವಂತವಾಗಿ ಯಾವುದೇ ಕೆಲಸನ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗಿರುವಂಥ ಕೆಲಸನ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗಿರುವಂಥ ನಿರ್ಧಾರನ ತಗೊಳ್ಳಿ. ಎಸ್, ಪಾಯಿಂಟ್ ನಂಬರ್ 1, ನೀವು ಅಂದ್ಕೊಂಡಿರೋದೆಲ್ಲವೂ ಸಕ್ಸಸ್ ಆಗ್ತಿದೆ. ಈ ಒಂದು ಮಂತ್ ಯಾವುದು ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ಸಿಂದ ಹೊರಗಡೆ ಬರ್ತಿದ್ದೀರಾ. ನಂಬರ್ 1, ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ನಮಸ್ತೆ, ಪಾಯಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ಏಪ್ರಿಲ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆನ್ನಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪಾಲ್ ನಂಬರ್ 2 ಈ ಒಂದು ಮಂತ್ ನಮಗೆ ತುಂಬ ವಿಚಾರಗಳಲ್ಲಿ ಪಾಸಿಟಿವ್ ಎನರ್ಜಿ ಸಿಗ್ತಿದೆ, ಪಾಸಿಟಿವ್ ಅನ್ನಿಸ್ತಿದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಪಾಸಿಟಿವ್ ಅನ್ನಿಸ್ತಿದೆ. ನೀವಿರೋ ಸ್ಥಳನೂ ಕೂಡ ನಿಮಗೆ ಪಾಸಿಟಿವ್ ಅನ್ನಿಸ್ತಿದೆ. ಏನೋ ಒಂದು ರೀತಿ ನಿಮಗೆ ತುಂಬಾ ಹೆಚ್ಚು ಹ್ಯಾಪಿನೆಸ್ ಸಿಗ್ತಿದೆ ಈ ಒಂದು ಮಂತಲ್ಲಿ. ನೀವು ಅಂದ್ಕೊಂಡಿರೋ ಅಂತಹ ನಿರೀಕ್ಷೆ ಏನು ಪಟ್ಟಿದ್ದೀರೋ ಅದಕ್ಕಿಂತ ಬೇರೆ ರೀತಿಯ ಬದಲಾವಣೆಗಳು ಈ ಒಂದು ಮಂತಲ್ಲಿ ಪಾಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಎಸ್, ಆಲ್ರೆಡಿ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ. ಲೆಟ್ಸ್ ಸಿ ಯಾವುದು ನಿಮ್ಮ ಒಂದು ದಾರಿ ಇದೆ ಈ ಒಂದು ಮಂತಲ್ಲಿ. ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ಆಗಿರ್ಬೋದು, ಯಾವುದು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಒಂದು ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ. ಹಾಗೆ ಹೆಚ್ಚಾಗಿ ಪಾಲ್ ನಂಬರ್ 2ಗೆ ಈ ಒಂದು ಮಂತಲ್ಲಿ ನಿಮ್ಮ ಶತ್ರು ಸಂಹಾರ ಕೂಡ ಆಗ್ತಿದೆ. ಎಷ್ಟು ದಿವಸ ನಿಮಗೆ ಟಾರ್ಚರ್ ಮಾಡಿ, ಎಷ್ಟು ದಿವಸ ನೀವು ಕೂಡ ಅದನ್ನು ಸಹಿಸ್ಕೊಂಡಿದ್ದೀರಾ. ಹಾಗೆ ಅದರಿಂದ ಹೊರಗಡೆ ಬರೋಕ್ಕಾಗದೆ ಅಥವಾ ಹೊರಗಡೆ ಆ ಒಂದು ನೆಗೆಟಿವಿಟಿನ ಕ್ಲೆನ್ಸ್ ಮಾಡಿಕೊಂಡ್ರು ಕೂಡ ಮತ್ತೆ ನಿಮಗೆ ನೆಗೆಟಿವಿಟಿ ಮಾಡುವಂಥ ವ್ಯಕ್ತಿಗೆ ಒಂದು ಅಂತ್ಯ ಕಾಡಿದೆ. ಪಾಲ್ ನಂಬರ್ 2, ಸಾರಿ ಬಟ್ ಇಲ್ಲಿ ನನಗೆ ಏನು ಎನರ್ಜೀಸ್ ಬಂದಿದೆ ಅದನ್ನು ಮಾತ್ರ ನಾನು ತಿಳಿಸ್ತಿದ್ದೀನಿ. ಈ ಒಂದು ಮಂತ್ ಪಾಲ್ ನಂಬರ್ 2ಗೆ ನಿಮ್ಮ ಶತ್ರುಗಳಿಂದ ರಿಲೀಸ್ ಆಗ್ತಿದ್ದೀರಾ. ಮತ್ತು ಅವ್ರು ನಿಮ್ಮ ಲೈಫಿಗೆ ಹಿಂತಿರುಗಿ ನೋಡದೇ ಇರೋ ರೀತಿಯಾದ ಒಂದು ಹೆಚ್ಚಾಗಿ ದೈವ ನಿಮ್ಮ ರಕ್ಷಣೆಯಾಗಿ ಇದೆ. ಪಾಲ್ ನಂಬರ್ 2 ಇಲ್ಲಿ ಕಾಳಿ ಮಾತೆ ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ, ಹೊಸ ದಿಕ್ಕು, ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹೆಚ್ಚು ಯಾವುದರಲ್ಲಿ ನಿಮಗೆ ಚಂಚಲತೆ ಇತ್ತು ಅದರಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಬಾಡಿಯಲ್ಲಿ ಏನೋ ಒಂದು ರೀತಿ ವೈಬ್ರೇಷನ್ ಆಗುತ್ತೆ ಈ ಒಂದು ಮಂತಲ್ಲಿ. ಕೆಲವು ವಿಚಾರಗಳು, ಕೆಲವು ಘಟನೆಗಳು, ಕೆಲವು ಮಾತುಗಳನ್ನ ಕೇಳಿದಾಗ ದೈವಕ್ಕೆ ಸಂಬಂಧಪಟ್ಟಿರೋದು ಅಥವಾ ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ್ದು, ನಿಮ್ಮ ಒಂದು ಕುಟುಂಬದ್ದು ಯಾವುದೇ ವಿಚಾರ ಆಗಿರಲಿ, ನಿಮ್ಮ ಮನಸ್ಸು ಮೈಂಡು ಒಂದು ರೀತಿ ರೋಮಾಂಚನ ಅನಿಸುತ್ತೆ. ಅಷ್ಟು ಒಂದು ಹೊಸ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಿದೆ. ಅದು ನಿಮ್ಮ ಶತ್ರುವಿಗೆ ಸಂಬಂಧಪಟ್ಟಿರುವಂತಹ ವಿಚಾರ ಆಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳಲ್ಲಿ ಯಾವುದು ಡಿಲೇ ಆಗಿದೆ ಪಾಲ್ ನಂಬರ್ 2 ಆ ಕೆಲಸದಲ್ಲಿ ಕೂಡ ಕಂಪ್ಲೀಟಾಗಿ ರಿಕವರಿ ಆಗ್ತಿದೆ. ಆ್ಯಂಡ್ ನಿಮ್ಮ ಪರವಾಗಿ ಯಾವುದು ಸತ್ಯ ಗೆಲ್ಲಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಆ ಕೆಲಸದಲ್ಲೂ ಹೆಚ್ಚಾಗಿ ತೊಡಗ್ತಿದ್ದೀರಾ. ಹಾಗೆ ನಿಮಗೆ ಹೆಚ್ಚಾಗಿ ಆ ಕೆಲಸ, ಆ ಒಂದು ವಿಚಾರ ಕಂಪ್ಲೀಟ್ ಆಗ್ತಿದೆ ಈ ಒಂದು ಮಂತಲ್ಲಿ. ಪಾಲ್ ನಂಬರ್ 2 ಈ ಒಂದು ಮಂತಲ್ಲಿ ನೀವು ಯಾರಿಗಾದರೂ ಏನಾದರೂ ಕೊಡೋದಿದ್ರೆ, ನಿಮ್ಮ ವಸ್ತುಗಳನ್ನು ಯಾರಾದರೂ ಕೇಳಿ ಇಸ್ಕೊಳ್ತಿದ್ರೆ ಮತ್ತೆ ಅದು ನಿಮ್ಮ ಕೈಗೆ ಬಂದ ಮೇಲೆ ಅದನ್ನು ಕ್ಲೆನ್ಸ್ ಮಾಡಿ ಆನಂತರ ನೀವು ಅದನ್ನು ಉಪಯೋಗಿಸಿ. ಹಾಗೆ ಹೆಚ್ಚು ಈ ಒಂದು ಮಂತಲ್ಲಿ ನೀವು ತಿನ್ನೋ ಒಂದು ಊಟದ ವಿಚಾರನ ಅಥವಾ ಊಟ ಏನಾದರೂ ಇರ್ಬೋದು, ಏನೇ ನೀವು ತಿಂದಿರ್ಬೋದು, ಅದನ್ನಷ್ಟು ಜನಗಳಿಗೆ ದಾನ ಧರ್ಮನ ಮಾಡೋದ್ರಲ್ಲಿ ಹೆಚ್ಚಾಗ್ತಿದ್ದೀರಾ. ಹಾಗೆ ಈ ಒಂದು ಮಂತಲ್ಲಿ ಉಳಿತಾಯ ಸ್ವಲ್ಪ ಕಮ್ಮಿ ಇದೆ ಪಾಲ್ ನಂಬರ್ 2.
ಹೆಚ್ಚು ನೀವು ಉಳಿತಾಯ ಮಾಡೋದಕ್ಕಿಂತ ಹೆಚ್ಚು ಖರ್ಚು ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರ ಕುಳಿತಿದೆ, ಆ ವಿಚಾರ ನನ್ನ ಲೈಫಿಂದ ಅದಕ್ಕೆ ಒಂದು ರಿಲ್ಯಾಕ್ಸ್ ಬೇಕು, ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನೀವು ಕಮ್ಮಿ ಮಾಡ್ಕೊಬೇಕು, ಆ ಭಾರನ ಕಮ್ಮಿ ಮಾಡ್ಕೋಬೇಕು ಅಂತ. ಖಂಡಿತ ಈ ಒಂದು ಮಂತಲ್ಲಿ ಆ ಭಾರ ಕಮ್ಮಿ ಆಗ್ತಿದೆ. ಆ್ಯಂಡ್ ನಿಮ್ಮ ಕೆಲಸದಲ್ಲೂ ಕೂಡ ಒಂದು ಹೊಸ ತಿರುವು, ಹೊಸ ದಾರಿ ನಿಮಗೆ ಸಿಗ್ತಿದೆ. ಸ್ವಲ್ಪ ನೀವು ಹೋಗ್ತಾ ಇರುವಂಥ ರಸ್ತೆಯಲ್ಲಿ ತುಂಬ ಕಲ್ಲುಗಳಿತ್ತು, ಅಲ್ಲಿ ಏನು ತಾರು ಹಾಕಿರಲಿಲ್ಲ, ಆ ಒಂದು ಕಲ್ಲು ದಾರಿಯಲ್ಲಿ ನಡೀತಿದ್ರಿ, ಸ್ವಲ್ಪ ಆಬ್ಸ್ಟಿಕಲ್ಸ್ನ ನೀವು ನೋಡ್ತಿದ್ರಿ, ನಿಮಗೆ ಡಿಸ್ಟರ್ಬ್ ಆಗಿತ್ತು. ಈಗ ನೀವು ತಾರ ಹಾಕಿರುವಂಥ ದಾರಿಯಲ್ಲಿ ಹೋಗ್ತಿದ್ದೀರಾ. ತುಂಬ ತುಂಬ ಈಸಿಯಾಗಿ ಸರಳವಾಗಿ ನೀವು ಚಲನೆ ಮಾಡ್ತಿದ್ದೀರಾ. ಈ ಒಂದು ಮಂತಲ್ಲಿ ಪಾಯಲ್ ನಂಬರ್ 2 ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ಹೇಳಿದೆ. ನೀವು ನಡೀತಿರುವಂಥ ದಾರಿ ಕಲ್ಲು ಮುಳ್ಳುಗಳು, ಆ ದಾರಿ ಸರಿ ಇಲ್ಲ ಅನ್ನೋದಕ್ಕಿಂತ ನಿಮಗೆ ಡಿಸ್ಟರ್ಬ್ ಅನ್ನಿಸ್ತಿತ್ತು. ನೀವು ನಡೀತಿರೋ ದಾರಿಯಲ್ಲಿ ಭಾಳಷ್ಟು ಜನಗಳ ಅಡೆತಡೆಗಳಿದ್ವು. ಈ ಒಂದು ಮಂತಲ್ಲಿ ಅಡೆತಡೆಗಳಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಈಚೆ ಬರ್ತಿದ್ದೀರಾ. ಹಾಗೆ ಹೊಸ ದೈವದ ಒಂದು ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಿರುವಂಥ ದೇವಸ್ಥಾನನ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಅದು ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಗ್ರಾಮ ದೇವತೆ ಆಗಿರಬಹುದು, ಅಥವಾ ನಿಮ್ಮ ಒಂದು ಇಷ್ಟ ದೇವರಾಗಿರ್ಬೋದು. ಆ ಒಂದು ಸನ್ನಿಧಾನಕ್ಕೆ ನೀವು ವಿಸಿಟ್ ಮಾಡ್ತಿರ್ಬೋದು. ಪಾಯಲ್ ನಂಬರ್ 2. ಎಸ್, ಯಾವುದೋ ಆರೋಗ್ಯದ ವಿಚಾರವಾಗಿ ಸಮಸ್ಯೆಗಳಿತ್ತು, ಅದರಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಸಂಗಾತಿ ಹಾಗೂ ನಿಮ್ಮ ಪತಿ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಏನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ದೂರ ಇದ್ರಿ, ಅಥವಾ ವಾದ ವಿವಾದ ಆಗಿ, ಜಗಳಗಳಾಗಿ, ಬೇಸರ ಆಗಿ, ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ದೂರ ಆಗಿದ್ರೆ ಮತ್ತೆ ನೀವು ನಿಮ್ಮ ಲೈಫ್ಗೆ ಅಥವಾ ನಿಮ್ಮ ಪ್ರೀತಿಯ ಜೀವನಕ್ಕೆ ವಾಪಸ್ ಬರ್ತಿದ್ದೀರಾ. ದಾಂಪತ್ಯ ಜೀವನದಲ್ಲಿ ಹೊಸ ಬದಲಾವಣೆ, ಹೊಸ ತಿರುವು ಬರ್ತಿದೆ, ಹೊಸ ನಿರ್ಧಾರ ತಗೋತಿದ್ದೀರಾ. ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ. ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ ಈ ಒಂದು ಮಂತಲ್ಲಿ. ಪಾಯಲ್ ನಂಬರ್ 2, ನಿಮ್ಮ ಒಂದು ಪೇರ್ನ ನೋಡಿ ಹೀಗಿರಬೇಕು ಅನ್ನೋ ರೀತಿಯಾದ ಮಾತುಗಳನ್ನ ನೀವು ಕೇಳ್ತಿದ್ದೀರಾ. ಸ್ವಲ್ಪ ಕೆಟ್ಟ ದೃಷ್ಟಿಗಳಿದೆ ಈ ಒಂದು ಮಂತಲ್ಲಿ. ಸ್ವಲ್ಪ ಜನದ ದೃಷ್ಟಿಯಿಂದ ಸ್ವಲ್ಪ ನಿಮ್ಮ ದೇಹಕ್ಕೆ ಸುಸ್ತಾಗುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಸ್ವಲ್ಪ ಕಸಿ ಬಿಸಿ ಅನಿಸೋದಾಗುತ್ತೆ. ಅದನ್ನು ಅಲ್ಲೇ ಕ್ಲೆನ್ಸ್ ಮಾಡಿ. ಪಾಯಲ್ ನಂಬರ್ 2. ಆ್ಯಂಡ್ ನಿಮ್ಮ ಮನೆಗೂ ಸ್ವಲ್ಪ ದೃಷ್ಟಿ ತಾಗ್ತಿದೆ. ನಿಮ್ಮ ಮಕ್ಕಳು ಮಾಡ್ತಿರುವಂತಹ ಕೆಲಸದಲ್ಲಿ ಹೆಚ್ಚು ಸ್ವಲ್ಪ ನಿಮ್ಮ ಮನೆಗೂ ದೃಷ್ಟಿ ತಾಗ್ತಿರಬಹುದು. ಪಾಯಲ್ ನಂಬರ್ 2. ನಿಮ್ಮ ಮಕ್ಕಳು ಯಾವುದಾದ್ರೂ ಹೊಸ ಕೆಲಸ, ಬಿಸ್ನೆಸ್ನ ಶುರು ಮಾಡ್ತಿರ್ಬೋದು, ಮನೆಯಲ್ಲಾಗಿರ್ಬೋದು, ಔಟ್ಸೈಡ್ ಆಗಿರಬಹುದು. ಆ ಒಂದು ದೃಷ್ಟಿ ನಿಮ್ಮ ಮಕ್ಕಳಿಗೂ ಹಾಗೂ ನಿಮ್ಮ ಮನೆಗೂ ಸ್ವಲ್ಪ ದೃಷ್ಟಿ ತಾಗ್ಬೋದು. ಅದನ್ನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ, ಪ್ರೊಟೆಕ್ಟ್ ಆಗಿದ್ದೀರಾ. ಹಾಗೆ ಹೆಚ್ಚಾಗಿ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ಅಣ್ಣಮ್ಮ ತಾಯಿಯ ಎನರ್ಜೀಸ್ ಹೆಚ್ಚಾಗಿ ಪಾಯಲ್ ನಂಬರ್ 2ಗೆ ಇದೆ. ತುಂಬ ದಿವಸಗಳಿಂದ ಯಾವುದಾದ್ರೂ ದೇವಿಯ ಅರಿಕೆಗಳಿದ್ರೆ ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಆ್ಯಂಡ್ ಈ ಒಂದು ಮೆಸೇಜ್ನ ಕೇಳ್ತಿರ್ಬೇಕಾದ್ರೆ ನಿಮ್ಮ ಲೆಫ್ಟ್ ಸೈಡ್ ಶೋಲ್ಡರಿಂದ ಫುಲ್ ಲೆಗ್ವರೆಗೂ ಮೈ ಜುಮ್ ಅನಿಸೋ ರೀತಿ ಅನಿಸಿರ್ಬೋದು. ಯಾವುದಾದ್ರೂ ಹರಕೆ ತುಂಬ ದಿವಸಗಳಿಂದ ಪೆಂಡಿಂಗ್ ಇದ್ದರೆ ಆ ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀರಾ ಹರಕೆನ. ಎಸ್, ಕೆಲವು ವಿಚಾರಗಳಲ್ಲಿ ಅಥವಾ ಕೆಲವು ನಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಾವು ಕೆಲವುದನ್ನು ಮರ್ತಿರ್ಬಹುದು. ಅದು ನೀವು ನಂಬುವಂಥ ದೈವ ಅದನ್ನು ಜ್ಞಾಪನ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 2, ಖಂಡಿತ ನೀವು ಅದನ್ನು ಆ ದೇವಿಯ ಒಂದು ಆಶೀರ್ವಾದನ ಪಡೀತಿದ್ದೀರಾ. ಹೆಚ್ಚಾಗಿ ಸ್ಟ್ರಾಂಗ್ ಆಗ್ತಿದ್ದೀರಾ. ಇಷ್ಟು ದಿವಸ ಯಾವುದಕ್ಕಾಗಿ ತಡೆ ಹಾಕ್ತಿದ್ರಿ, ತಡ ಮಾಡ್ತಿದ್ರಿ, ಅಥವಾ ಅದು ಬೇಡ ಅಂತ ವೇಟ್ ಮಾಡ್ತಿದ್ರಿ, ಇನ್ನು ಮುಂದೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಒಂದು ಏಪ್ರಿಲ್ ಮಂತ್ 2026 ನಿಮಗೆ ಬಹಳಷ್ಟು ಚೇಂಜಸ್ ಸಿಗ್ತಿದೆ, ಸಕ್ಸಸ್ ಸಿಗ್ತಿದೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ. ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಹೊಸ ದಾರಿಯಲ್ಲಿ ಸಾಕ್ತಿದ್ದೀರಾ. ಆ ದಾರಿ ನಿಮಗೆ ದೈವ ಕೊಟ್ಟಿರುವಂತಹದ್ದು. ಹಾಗೆ ಸ್ವಾಮಿ ಕೊರಗಜ್ಜರ ಆಶೀರ್ವಾದ ಕೂಡ ನಿಮಗೆ ಹೆಚ್ಚಾಗಿ ಇದೆ. ತುಂಬ ದಿವಸಗಳಿಂದ ಅಂದ್ಕೊಂಡಿದ್ದೀರಾ ಅಥವಾ ನೀವು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಈ ಒಂದು ಮಂತಲ್ಲಿ ನೀವು ಆ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿರ್ಬೋದು. ಹಾಗೆ ಇನ್ನಷ್ಟು ನೀವು ಮನಸ್ಸಲ್ಲಿರೋ ಪ್ರಾರ್ಥನೆಯನ್ನು ದೇವರಿಗೆ ಅರ್ಪಿಸ್ತಿರ್ಬಹುದು. ನೀವು ಅಂದ್ಕೊಂಡಿರೋದೇನಾದರೂ ಹಾಗೆ ದೇವ್ರಿಗೆ ಅರಿಕೆ ಕೊಟ್ಟಿಲ್ಲ ಅಂದರೆ ಅದನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಪ್ರಾರ್ಥನೆ ಸಲ್ಲಿಸ್ತಿರಬಹುದು. ಹಾಗೆ ಯಾರನ್ನ ನೀವು ಮಿಸ್ ಮಾಡ್ಕೋತಿದ್ದೀರಾ, ಈ ಭೂಮಿನ ತ್ಯಜಿಸಿ ಹೋಗಿದ್ದಾರೆ, ಆ ವ್ಯಕ್ತಿಗಳ ಬಗ್ಗೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಕಾಣಿಸ್ಬಹುದು. ಪಾಯಲ್ ನಂಬರ್ 2, ಆ ವಿಚಾರವಾಗಿ ನೀವು ತುಂಬ
ಮನಸ್ಸಿಗೆ ಬೇಸರ ಮಾಡ್ಕೋತಿದ್ದೀರಾ. ಅದರಿಂದ ನೀವು ಹೊರಗಡೆ ಈ ಒಂದು ಮಂತಲ್ಲಿ ಬರ್ತಿದ್ದೀರಾ. ಹಾಗೆ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ಪೂಜೆಗಳನ್ನು ಕೂಡ ಮಾಡ್ತಿರಬಹುದು. ನಿಮ್ಮ ಒಂದು ಮೂಲ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ. ಯಾವುದೇ ಒಂದು ಕ್ಷೇತ್ರಕ್ಕೆ ನೀವು ಹೋಗ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರ ಅನ್ನೋದಕ್ಕಿಂತ ಯಾವುದಾದ್ರೂ ಸ್ಥಳಗಳಿಗೆ ನೀವು ಹೋಗುವಾಗ, ಅಥವಾ ನಿಮಗೆ ಏನಾದರೂ ಒಂದು ವಿಶೇಷವಾದ ಕಲ್ಲಾಗಿರಬಹುದು, ಅಥವಾ ಯಾವುದಾದ್ರೂ ಮಣ್ಣಿನ ವಸ್ತುಗಳೇನಾದರೂ ನಿಮಗೆ ಕಾಣಿಸಿದ್ರೆ ಅದನ್ನು ನೀವು ದಾಟೋದು ಅಥವಾ ತುಳಿಯೋದೋ ಆಗ್ಬೋದು. ಗೊತ್ತಿಲ್ಲದೆ ಆದರೆ ಪರವಾಗಿಲ್ಲ, ಬಟ್ ನೀವು ನೋಡಿ ಅಕಸ್ಮಾತ್ ಅದನ್ನು ದಾಟೋದನ್ನು ಮಾಡಿಬಿಡಿ, ಅದರಿಂದ ಸೈಡಿಗೆ ಬನ್ನಿ. ಬಿಕಾಸ್ ಕೆಲವು ದೃಷ್ಟಿಗಳನ್ನು ಅದಕ್ಕೆ ತೆಗೆದಾಕಿರೋದು ನಿಮಗೆ ಎಫೆಕ್ಟ್ ಆಗ್ಬೋದು. ನಿಮ್ಮ ಲೆಗ್ಗೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನನಗಿಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಈ ಒಂದು ಮಂತಲ್ಲಿ ಪ್ಯಾನ್ ನಂಬರ್ 2 ನೀವು ಸಾಕಿರೋ ಪ್ರಾಣಿಗಳಿಂದ ನಿಮಗೆ ರಕ್ಷಣೆ ಇದೆ. ಮತ್ತು ನೀವು ಇನ್ನೊಂದು ಪುನಃ ಡಾಗ್ ಆಗಿರ್ಬೋದು, ಬರ್ಡ್ಸ್, ಎನಿಥಿಂಗ್ ಯಾವುದಾದ್ರೂ ನೀವು ಪರ್ಚೇಸ್ ಮಾಡ್ತಿದ್ದೀರಾ, ಹೊಸ ಮೆಂಬರ್ ನಿಮ್ಮ ಲೈಫಿಗೆ ಎಂಟ್ರಿ ಆಗ್ತಿದ್ದಾರೆ. ಅದು ಡಾಗ್. ನಿಮ್ಮ ಪೂರ್ವಜರನ್ನು ನೀವು ಮಿಸ್ ಮಾಡ್ತಿದ್ರಿ, ಮತ್ತು ಅವ್ರು ನಿಮ್ಮ ಲೈಫಿಗೆ ಇನ್ನೊಂದು ರೂಪದಲ್ಲಿ ಬರ್ತಿರಬಹುದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗೆ ನಿಮಗೆ ಇನ್ನಷ್ಟು ವಿಶೇಷವಾದ ಮಾಹಿತಿ, ಸೂಚನೆಗಳನ್ನ ನಿಮ್ಮ ಪೂರ್ವಜರರು ತಿಳಿಸ್ತಿದ್ದಾರೆ. ಅದ್ರ ಕಡೆನೂ ಕೂಡ ನೀವು ಗಮನ ಕೊಡ್ತಿದ್ದೀರಾ. ಹಾಗೆ ಆ ವಿಚಾರಗಳು ಕೂಡ ನಿಮ್ಮ ಲೈಫಲ್ಲಿ ನಡೀತಿದೆ ಕೂಡ. ತುಂಬಾ ಸಕ್ಸಸ್ ಮಂತ್ ಅಂತ ಹೇಳ್ಬೋದು ಪ್ಯಾನ್ ನಂಬರ್ 2ಗೆ. ಬೇಡದಿರೋದು ಡಸ್ಟಸ್ನ ನಿಮ್ಮ ಮನೆಯಿಂದ ತೆಗೆದಾಕ್ತಿದ್ದೀರಾ, ಬೇಡದಿರೋ ವಸ್ತುಗಳನ್ನು ತೆಗೆದಾಕ್ತಿದ್ದೀರಾ. ಎಸ್, ಹುಡ್ಗೆ ಸಂಬಂಧಪಟ್ಟಿರುವಂಥ ಮೆಟೀರಿಯಲ್ಸ್ ನಿಮ್ಮ ಮನೆಗೆ, ಟೇಬಲ್ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಟೇಬಲ್ ಆಗಿರ್ಬೋದು, ಓದಲಿಕ್ಕೆ ಸ್ಟಡಿ ಟೇಬಲ್ ಆಗಿರ್ಬೋದು, ಅಥವಾ ಡೈನಿಂಗ್ ಟೇಬಲ್, ಎನಿಥಿಂಗ್ ವುಡ್ಗೆ ಸಂಬಂಧಪಟ್ಟಿರೋ ಡ್ರಾಯರ್, ಎನಿಥಿಂಗ್ ಯಾವುದಾದ್ರು ನೀವು ಈ ಒಂದು ಮಂತಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಗಮನ ಹೋಗ್ತಿದೆ. ಹಾಗೆ ನಿಮ್ಮ ಮಕ್ಕಳು ಮ್ಯಾರೇಜ್ ವಿಚಾರವಾಗಿ, ಅವರ ಕೆಲಸದ ವಿಚಾರವಾಗಿ ಏನಾದರೂ ನಿರ್ಧಾರ ತೊಗೊಳ್ತಿದ್ರೆ ಖಂಡಿತ ಈ ಒಂದು ಮಂತಲ್ಲಿ ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಮಕ್ಕಳಿಗೆ ತುಂಬಾ ಸಂತೋಷ ಕೊಡ್ತಿದೆ. ಎಸ್, ನೀವೇನು ಸೇವಿಂಗ್ಸ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ, ಹಾಗೆ ನೀವೇನು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬಕ್ಕಾಗಿ ನೀವು ಮಾಡ್ತಿದ್ದೀರಾ, ನಿಮಗಾಗಿ ಏನು ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 2 ಈ ಒಂದು ಮಂತಲ್ಲಿ ನಿಮಗೋಸ್ಕರ ಇನ್ನಷ್ಟು ನಿಮ್ಮ ಕುಟುಂಬದಲ್ಲಿರೋ ವ್ಯಕ್ತಿಗಳು ನಿಮಗೋಸ್ಕರ ಏನಾದರೂ ಗಿಫ್ಟ್ ಕೊಡ್ತಿರ್ಬೋದು, ನಿಮಗೋಸ್ಕರ ಸಮಯ ಕೊಡ್ತಿರ್ಬೋದು. ಇಷ್ಟು ದಿವಸ ನಿಮ್ಮ ಕೆಲಸದ ಬ್ಯುಸಿಯಿಂದ ನೀವೇನಾದರೂ ಔಟ್ ಆಫ್ ಕಂಟ್ರಿಯಲ್ಲಿದ್ದರೆ ಮತ್ತು ನಿಮ್ಮ ಮಕ್ಕಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಅಥವಾ ನೀವೇನಾದರೂ ಔಟ್ ಆಫ್ ಕಂಟ್ರಿಯಲ್ಲಿದ್ದರೆ ಖಂಡಿತ ವಾಪಸ್ ನಿಮ್ಮ ಮಕ್ಕಳನ್ನ ಭೇಟಿ ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 2. ಇಷ್ಟು ದಿವಸ ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಶ್ರಮ ವಹಿಸಿದ್ದೀರಾ, ನಿಮಗೋಸ್ಕರ ಹೊಸದನ್ನು ಏನಾದರೂ ಮಾಡಬೇಕು ಅನ್ನೋದು ಈ ಒಂದು ಮಂತಲ್ಲಿ ಅನ್ನಿಸ್ತಿದೆ. ಹೊಸ ಕೆಲಸದಾಗಿರ್ಬೋದು, ನಿಮಗೆ ಇಷ್ಟ ಆಗಿರುವಂಥ ವಸ್ತುಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಈ ಒಂದು ವಿಚಾರದಲ್ಲಿ ಹೆಚ್ಚು ಗಮನ ಇದೆ ಈ ಒಂದು ಮಂತಲ್ಲಿ. ನಿಮ್ಮ ಒಂದು ಬ್ಯೂಟಿ ಬಗ್ಗೆ, ನಿಮ್ಮ ಡ್ರೆಸ್ ಬಗ್ಗೆ, ಎನಿಥಿಂಗ್ ನಿಮಗೆ ನಿಮ್ಮ ಪರ್ಸನಲ್ ವಿಚಾರವಾಗಿ ಸಂಬಂಧಪಟ್ಟಾಗ ಏನಾದರೂ ಹೊಸದೇನಾದ್ರು ಪರ್ಚೇಸಿಂಗ್ ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 2. ಎಸ್, ನೀವೇನು ನಿಮ್ಮ ಲೈಫಲ್ಲಿ ಬೆಳವಣಿಗೆನ ನೋಡ್ತಿದ್ದೀರಾ ಅದು ಕೆಲವು ವ್ಯಕ್ತಿಗಳಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ನಿಮ್ಮ ಒಂದು ಜೊತೆ ಇರುವ ವ್ಯಕ್ತಿಗಳು ನಿಮಗೆ ಒಂದು ರೀತಿ ಕೆಲವು ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ ಮಾಡ್ಬೋದು, ಅಥವಾ ಆ ಕನ್ಫ್ಯೂಷನ್ಸಿಂದ ನಿಮಗೆ ಮಿಸ್ಟೇಕ್ಸ್ ಆಗ್ಬೋದು. ಬಟ್ ನೀವು ತಗೊಳ್ಳೋ ನಿರ್ಧಾರ ಮೇಲೆ ನೀವು ನಿರ್ಧಾರ ಮಾಡಿ. ಹಾಗೆ ಅದನ್ನು ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಕೇಳೋದಕ್ಕಿಂತ ನೀವು ಯಾವುದು ನಿರ್ಧಾರ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಮಂತಲ್ಲಿ ನಿಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು, ನೀವು ಅಂದ್ಕೊಂಡಿರೋದನ್ನ ಕೆಲಸನ ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಹಾಗೆ ಸ್ವಲ್ಪ ಕೆಲವು ಸ್ತ್ರೀಯರಿಂದ ಸ್ವಲ್ಪ ಜಲಸಿ ಇದೆ ನಿಮ್ಮ ಮೇಲೆ ಪ್ಯಾನ್ ನಂಬರ್ 2 ಈ ಒಂದು ಮಂತಲ್ಲಿ ಮಾಡ್ತಿರೋ ಕೆಲಸದಲ್ಲಿ. ಬಟ್ ಇಲ್ಲಿ ಯಾವುದು ಸತ್ಯ ಇಲ್ಲ ಅನ್ನೋದು ಹೆಚ್ಚಾಗಿ ನಿಮಗೆ ಗೊತ್ತಾಗ್ತಿದೆ. ಹಾಗೆ ಯಾರು ನಿಮಗೆ ಟ್ರಬಲ್ ಮಾಡ್ತಿದ್ದೀರಾ ಅವರೇ ಟ್ರಬಲ್ಗೆ ಸಿಗಾಕೋತಿದ್ದಾರೆ. ಆ ವ್ಯಕ್ತಿಗಳೇ ನಿಮ್ಮಿಂದ ಸಹಾಯನ ಪಡೆದುಕೋತಿರಬಹುದು. ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಮಾಡಿ, ಇಲ್ಲಾಂದರೆ ಅವ್ರನ್ನ ದೂರನೇ ಇಡಿ ಪ್ಯಾನ್ ನಂಬರ್ 2. ಕೆಲವು ಇಲ್ಲಿ
ಟವರ್ ಕಾರ್ಡ್ ಬಂದಿದೆ. ಕೆಲವು ವಿಚಾರಗಳು ಬ್ಲಾಸ್ಟಿಂಗ್ ಆಗಬೇಕಾಗಿದೆ, ಅದು ಆಗಲಿಕ್ಕೆ ಬಿಡಿ. ಆ್ಯಂಡ್ ಕೆಲವು ವಿಚಾರಗಳಲ್ಲಿ ನೀವು ಹೆಚ್ಚಾಗಿ ಇನ್ವಾಲ್ವ್ ಆಗೋದಕ್ಕಿಂತ ದೂರ ಇರೋದೇ ಒಳ್ಳೆಯದು. ಕೆಲವು ನಿಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನೀವು ಹೋಗಬೇಡಿ. ಕೆಲವು ವಿಚಾರಗಳಲ್ಲಿ ನೀವು ಗೌಪ್ಯನ ಕೆಲವು ಮಾತುಗಳನ್ನು ಗುಪ್ತವಾಗಿ ಕಾಪಾಡೋದು ಒಳ್ಳೆಯದು. ಫೈಲ್ ನಂಬರ್ 2. ನನ್ನ ಪ್ರೊನೌನ್ಸಿಯೇಷನಿಂದ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಎಸ್, ಈ ಒಂದು ಮಂತಲ್ಲಿ ಫೈಲ್ ನಂಬರ್ 2ಗೆ ನಿಮ್ಮ ಒಂದು ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಯಾರೆಲ್ಲಿ ಸಿಂಗಲ್ಸ್ ಇದ್ದೀರಾ ಅಥವಾ ಯಾರನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಷ್ಟಪಡ್ತಿದ್ದೀರಾ, ನಿಮ್ಮ ಪ್ರೀತಿಯ ವಿಚಾರನ ವ್ಯಕ್ತಿ ಹತ್ರ ಹೇಳ್ಕೊಳ್ತಿದ್ದೀರಾ. ಫೈಲ್ ನಂಬರ್ 2. ಹಾಗೆ ನೀವು ಕ್ರಿಸ್ಟಲ್ಸ್ ಕೂಡ ಪರ್ಚೇಸ್ ಮಾಡ್ತಿರ್ಬೋದು. ಹಾಗೆ ಆ ಕ್ರಿಸ್ಟಲ್ಸಿಂದ ನಿಮಗೆ ತುಂಬಾ ಬೆನಿಫಿಟ್ ಕೂಡ ಆಗ್ತಿದೆ. ಈ ವಿಚಾರಗಳನ್ನ ನೀವು ಗೂಗಲಲ್ಲಾಗಿರ್ಬೋದು, ಆನ್ಲೈನಲ್ಲಾಗಿರ್ಬೋದು, ಎಲ್ಲಾದರೂ ನೀವು ಸರ್ಚ್ ಮಾಡ್ತಿದ್ದೀರಾ. ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ತಿದ್ದೀರಾ. ಇನ್ನಷ್ಟು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಕುಟುಂಬದ ಬಗ್ಗೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಬಗ್ಗೆನೂ ಗಮನ ಕೊಡಬೇಕಿದೆ, ಹಾಗೆ ಗಮನ ಕೊಡ್ತಿದ್ದೀರಾ ಕೂಡ. ಫೈಲ್ ನಂಬರ್ 2. ಯಾರಿಗೆ ಹಣದ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಅವ್ರು ನಿಮ್ಮ ಹತ್ರ ಸಹಾಯನ ಕೇಳ್ತಿದ್ದಾರೆ, ಭೂಮಿಗೆ ಸಂಬಂಧಪಟ್ಟಾಗಿರ್ಬೋದು ಅಥವಾ ಯಾವುದಾದ್ರೂ ಶೂರಿಟಿಗೆ ಸಂಬಂಧಪಟ್ಟೋದಾಗಿರ್ಬೋದು, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ನೀವು ಹೇಳ್ದೇನೆ ಯಾರಿಗಾದರೂ ಸಹಾಯ ಮಾಡೋದ್ರಿಂದ ಸ್ವಲ್ಪ ಮುಂದಿನ ದಿನಗಳಲ್ಲಿ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು. ಫೈಲ್ ನಂಬರ್ 2. ಎಸ್, ಭೂಮಿಗೆ ಸಂಬಂಧಪಟ್ಟಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯರು ಇದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಹತ್ರ ಇನ್ನೊಂದು ವಿಚಾರದ ಬಗ್ಗೆ ನಿಮ್ಮ ಹತ್ರ ಏನಾದರೂ ಡಿಸ್ಕಸ್ ಮಾಡ್ಬೋದು. ಅಥವಾ ನಿಮಗೆ ಆಸ್ತಿಗೆ ಸಂಬಂಧಪಟ್ಟಾಗ ಏನಾದರೂ ಆಸ್ತಿ ನಿಮಗೆ ಸಿಗಬೇಕಾಗಿರೋದು ಏನಾದರೂ ತಡೆ ಆಗಿದ್ದರೆ, ನಿಮ್ಮ ಹಿರಿಯ ವ್ಯಕ್ತಿಗಳು ನಿಮಗೆ ಆಸ್ತಿನ ಕೊಡ್ತಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ನಿಮಗೆ ಇನ್ನಷ್ಟು ಮನಸ್ಸಿಗೆ ಸಮಾಧಾನ, ಸಂತೋಷ ಆಗ್ತಿದೆ. ಎಷ್ಟು ದಿವಸ ಯಾವುದು ವಿಚಾರದಲ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಥವಾ ನಿಮಗೆ ಅವಮಾನ, ಬೇಸರ ಆಗಿದೆ, ಈ ಒಂದು ಮಂತಲ್ಲಿ ಭಾಳಷ್ಟು ಹೆಜ್ಜೆಗಳ ಮುಂದೆ ಹೋಗಿದ್ದೀರಾ. ಸಕ್ಸಸ್ ನಿಮಗೆ ಸಿಗ್ತಿದೆ. ಎಸ್, ಫೈಲ್ ನಂಬರ್ 2. ನಿಮ್ಮ ಒಂದು ಈ ಹಿಂದಿನ ಶ್ರಮ, ಬ್ಯಾಕ್ ಓವರ್ ಮಂತ್, ವೀಕ್ಸಲ್ಲಿ ಏನು ಶ್ರಮ ವಹಿಸಿದ್ದೀರಾ, ಆ ಶ್ರಮಕ್ಕೆ ಪ್ರತಿಫಲ ಈ ಒಂದು ಮಂತಲ್ಲಿ ನಿಮಗೆ ಸಿಗ್ತಿದೆ. ಹಾಗೆ ಏನೇ ನೀವು ಈ ಒಂದು ಮಂತಲ್ಲಿ ಕೆಲಸಗಳಲ್ಲಿ ಸಕ್ಸಸ್ನ ಕಾಣಿದರೆ, ಹಾಗೆ ಸಕ್ಸಸ್ನ ಕಾಣ್ತಿದ್ರೆ, ಹಾಗೂ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದ್ದೆ, ನಿಮ್ಮ ಪೂರ್ವಜರಿಗೆ ಥ್ಯಾಂಕ್ಸ್ ಹೇಳಬೇಕಿದೆ. ಕೆಲವು ಪ್ರತಿಯೊಂದು ಹೆಜ್ಜೆನೂ ನಿಮಗೆ ಹೆಲ್ಪ್ ಮಾಡಿದ್ದಾರೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಕೆಲವು ವ್ಯಕ್ತಿಗಳಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ. ಹಾಗೆ ಕೆಲವು ವಿಚಾರಗಳಿಂದ ನಿಮಗೆ ಎಡುವುದನ್ನು ತಪ್ಪಿಸಿದ್ದಾರೆ. ಈ ಒಂದು ಮಂತಲ್ಲಿ ನಿಮ್ಮ ಪೂರ್ವಜರರ ಆಶೀರ್ವಾದ ಹೆಚ್ಚಾಗಿದೆ. ನೀವು ನಂಬೋ ದೈವ ಶಕ್ತಿಯ ಆಶೀರ್ವಾದ ಕೂಡ ಹೆಚ್ಚಾಗಿದೆ. ಎಸ್, ಫೈಲ್ ನಂಬರ್ 2. ಯಾವುದಾದ್ರೂ ಒಂದು ಫೋನಲ್ಲಾಗಿರ್ಬೋದು, ಲೈವ್ ಆಗಿ ನಾನಿಂದು ನೋಡಿಲ್ಲ, ಬಟ್ ಫೋನಲ್ಲಿ ಅಥವಾ ಯಾವಾಗಾದರೂ ನೀವು ಫಿಲಮ್ಸಲ್ಲಿ ಏನಾದರೂ ಹಾವು ಮತ್ತು ಗರುಡ ಏನಾದರೂ ಕಿತ್ತಾಡೋದನ್ನು ನೋಡ್ಬೋದು. ಅದನ್ನು ಅವಾಯ್ಡ್ ಮಾಡಿ. ಅಕಸ್ಮಾತ್ ನೋಡಿದ್ರೂ ಪರವಾಗಿಲ್ಲ, ಅದನ್ನು ಆ ಕ್ಷಣ ನೀವು ದೇವರನ್ನು ಸ್ಮರಣೆ ಮಾಡಿ, ಖಂಡಿತ ಅದರಿಂದ ನಿಮಗೆ ಕ್ಲೆನ್ಸ್ ಆಗುತ್ತೆ. ಕೆಲವು ನಿಮ್ಮ ಮೇಲೆ ಯಾವುದಾದ್ರೂ ನೆಗೆಟಿವಿಟಿ ಆಗಿದ್ದರೆ, ಆ ರೀತಿಯಾದ ದೃಶ್ಯಗಳನ್ನು ನೀವು ನೋಡುವಂಥದ್ದಾಗಿರುತ್ತೆ. ಅದನ್ನು ನೀವು ದೇವರಿಗೆ ಅರ್ಪಣೆ ಮಾಡಿ. ಎಸ್, ಫೈಲ್ ನಂಬರ್ 2. ಈ ಒಂದು ಮಂತಲ್ಲಿ ಬಹಳಷ್ಟು ವಿಚಾರಗಳು ನಿಮಗೆ ಕ್ಲಾರಿಫೈ ಆಗ್ತಿದೆ. ಹಾಗೆ ಇನ್ನಷ್ಟು ಗ್ರೋತನ್ನು ನೋಡ್ತಿದ್ದೀರಾ, ಇನ್ನಷ್ಟು ಹೊಸ ವಿಚಾರನ ಕಲಿತಿದ್ದೀರಾ, ಇನ್ನಷ್ಟು ಸಹಾಯ ಕೂಡ ಮಾಡ್ತಿದ್ದೀರಾ. ಹಾಗೆ ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ನ ಯಾರು ಮೂರನೇ ವ್ಯಕ್ತಿಗಳು ನಿಮಗೆ ಹೇಳ್ತಿದ್ದಾರೆ ಅನ್ನೋದನ್ನು ನೀವು ಡೌನ್ ಮಾಡ್ಕೋಬೇಡಿ. ಖಂಡಿತ ನಿಮ್ಮನ್ನು ಕುಗ್ಸ್ಲಿಕ್ಕೆ ತುಂಬ ಜನ ವೇಟಿಂಗ್ ಇದ್ದಾರೆ ನಿಮ್ಮ ಸುತ್ತ. ಆ ವ್ಯಕ್ತಿಗಳ ಮಾತುಗಳು ನಿಮಗೆ ಇಂಪಾರ್ಟೆಂಟ್ ಇದ್ದರೆ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಇಲ್ಲ ಅಂದರೆ ಅದನ್ನು ಅಲ್ಲೇ ಲೆಫ್ಟ್ ಔನ್ ಮಾಡಿ. ಫೈಲ್ ನಂಬರ್ 2. ಈಶ್ವರರ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಧ್ಯಾನದಲ್ಲೂ ಕೂಡ ಈಶ್ವರ ಕಾಣಿಸಬಹುದು. ಏನೇ ನೀವು ಪ್ರಾರ್ಥನೆ ಮಾಡ್ತಿದ್ರು ಅದಕ್ಕೆ ಹೆಚ್ಚಿನ ಒಂದು ದಾರಿನ ನಿಮಗೆ ಪಾರ್ವತಿ ಪರಮೇಶ್ವರ ತೋರಿಸ್ತಿದ್ದಾರೆ. ಫೈಲ್ ನಂಬರ್
2. ಎಸ್, ಓಂ ನಮಃ ಶಿವಾಯ ಅನ್ನೋ ಮಂತ್ರನ ಪ್ರತಿದಿನ 108 ಬಾರಿನೋ 21 ಬಾರಿನೋ ಟೈಮ್ ಸಿಗ್ತಾಗ ನೀವು ಹೇಳಿ, ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಯಾವುದ್ರ ಮೇಲೆ ನಿಮಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಆ ವಿಚಾರನ ಆ ಸಮಯದಲ್ಲೇ ಬಿಟ್ಟು ಮುಂದೆ ಬೇರೆ ವಿಚಾರವಾಗಿ ಗಮನ ಕೊಡಿ. ಹೆಚ್ಚು ನೀವು ಸ್ಟ್ರೆಸ್ ಮಾಡ್ಕೋಬೇಡಿ ಈ ಒಂದು ಮಂತಲ್ಲಿ. ಯಾರಿಗೆ BP ಶುಗರ್ ಇದೆ, ಪಾಲ್ ನಂಬರ್ 2, ಖಂಡಿತ ಈ ಒಂದು ಮಂತಲ್ಲಿ ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆಗಳಿದೆ. ಆ್ಯಂಡ್ ಕೆಲವು ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಪೆಗ್ಮೆಂಟೇಷನ್ ಆಗಿರ್ಬೋದು, ನಿಮಗೆ ಪಿಂಪಲ್ಸ್ ಕಲೆಗಳಾಗಿರ್ಬೋದು ನಿಮ್ಮ ಫೇಸಸಲ್ಲಿ, ಅದೆಲ್ಲವೂ ಕ್ಲಿಯರ್ ಆಗ್ತಿದೆ ಈ ಒಂದು ಮಂತಲ್ಲಿ. ಅದು ನಿಮ್ಗೆ ಇನ್ನಷ್ಟು ಹ್ಯಾಪಿನೆಸ್ ಅನ್ನಿಸ್ತಿದೆ. ಪಾಲ್ ನಂಬರ್ 2, ಎಸ್. 24 ನಂಬರ್ ಹಾಗೂ 52 ನಂಬರ್ ತುಂಬ ಇಂಪಾರ್ಟೆಂಟ್ ಇರ್ಬೋದು ಈ ಒಂದು ಮಂತಲ್ಲಿ. ಈ ಒಂದು ನಂಬರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ, ನಿಮ್ಮ ಫೋನ್ಸ್ನ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲಿ ಕೂಡ ಭಾಳಷ್ಟು ಚೇಂಜಸ್ ಇದೆ. ಯಾರಾದರೂ ನಿಮಗೆ ಪ್ರಾಮಿಸಿಂಗ್ನ ಕೇಳ್ತಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ತುಂಬ ಆತ್ಮೀಯರು ಅಂತ ಯಾರು ಅಂದ್ಕೊಂಡಿದ್ದೀರಾ ಅವ್ರು ನಿಮ್ಗೆ ಏನಾದರೂ ಪ್ರಾಮಿಸಿಂಗ್ ಕೇಳ್ತಿರ್ಬೋದು. ಆ ವಿಚಾರವಾಗಿ ಸ್ವಲ್ಪ ಗಮನ ಕೊಡಿ. ಆ್ಯಂಡ್ ಈ ಒಂದು ಮಂತಲ್ಲಿ ವಿಷ್ಣು ಸಹಸ್ರನಾಮನ ಹೆಚ್ಚಾಗಿ ಕೇಳಿ. ಸಾಧ್ಯ ಆದರೆ ಓದಲಿಕ್ಕೆ ಟೈಮ್ ಇದ್ದರೆ ಖಂಡಿತ ಓದಿ, ಇಲ್ಲ ಅದನ್ನು ಬೆಳಗ್ಗೆ ಎದ್ದು ಕೇಳಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಮಕ್ಕಳು ಮಾಡ್ತಿರೋ ಕೆಲಸದಲ್ಲಿ ಭಾಳಷ್ಟು ನಿಮಗೆ ಹೆಮ್ಮೆ ತರುವಂಥ ಕೆಲಸನ ಮಾಡ್ತಿದ್ದಾರೆ. ಅವರ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೂಡ ಇದೆ. ಪಾಲ್ ನಂಬರ್ 2, ಗರುಡ ಪುರಾಣದ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಮೂಡ್ತಿರ್ಬೋದು ಪಾಲ್ ನಂಬರ್ 2ಗೆ. ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಆ್ಯಂಡ್ ನಿಮ್ಮ ಡ್ರೀಮ್ಸಲ್ಲಿ ಯಾವುದಾದ್ರೂ ಒಂದು ಗೋಪುರ ಥರ ಏನಾದರೂ ಕಾಣಿಸೋದಾಗಿರ್ಬೋದು, ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಕಾಣಿಸ್ತಿರ್ಬೋದು. ಆ ಒಂದು ದೇವಾಲಯಕ್ಕೆ ನೀವು ಕೂಡ ಲೈವ್ ಆಗಿ ವಿಸಿಟ್ ಮಾಡ್ತಿರ್ಬೋದು ಪಾಲ್ ನಂಬರ್ 2. ಆ ಒಂದು ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡಿ ಬಂದಮೇಲೆ ಅದು ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು. ಖಂಡಿತ ನಿಮ್ಮ ಲೈಫಲ್ಲಿ ಭಾಳಷ್ಟು ಸಕ್ಸಸ್ ನಿಮಗೆ ಆಗ್ತಿದೆ. ಆ್ಯಂಡ್ ತುಂಬಾ ಹ್ಯಾಪಿನೆಸ್ ಕೂಡ ಸಿಗ್ತಿದೆ ಪಾಲ್ ನಂಬರ್ 2ಗೆ. ಎಸ್, ಇಟ್ಸ್ ಅಪ್ ಟು ಯು. ಆ್ಯಂಡ್ ಕೆಲವು ವಿಚಾರದಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಆ್ಯಂಡ್ ಆತುರತೆ ಬೇಡ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಆ್ಯಂಡ್ ನೀವು ಈ ಒಂದು ಮಂತಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಕೈಲಿ ಮಾಡಲಿಕ್ಕೆ ಆಗ್ತಿದೆ. ಆ್ಯಂಡ್ ಅದನ್ನು ನೀವು ಅಚೀವ್ ಮಾಡ್ತಿದ್ದೀರಾ. ಭೂಮಿಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಲಾಭನ ನೀವು ನೋಡ್ತಿದ್ದೀರಾ. ಭೂಮಿ ಖರೀದಿ ಮಾಡೋದಾಗಿರ್ಬೋದು ಅಥವಾ ಭೂಮಿ ಮಾರಾಟ ಆಗಿರ್ಬೋದು, ಸಕ್ಸಸ್ ಇದೆ. ಆ್ಯಂಡ್ ಪಾಲ್ ನಂಬರ್ 2, ಖಂಡಿತ ನೀವೇನು ಮಾಡ್ತಿದ್ದೀರಾ ಕೆಲಸದಲ್ಲಿ ಹೆಚ್ಚಿನ ಲಾಭ ಇದೆ. ನೀವು ತಗೊಳ್ಳೋ ನಿರ್ಧಾರದಲ್ಲಿ ಭಾಳಷ್ಟು ನಂಬಿಕೆ ಇದೆ. ದೈವದ ಅನುಗ್ರಹ ಹೆಚ್ಚಾಗಿ ಪಾಲ್ ನಂಬರ್ 2ಗೆ ಇದೆ ಈ ಒಂದು ಮಂತಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.